ಗಣಪತಿ 11 ಅಡಿ, ಕಾರಂಜಿ 12 ಅಡಿ, ಇದು 13 ಅಡಿ. ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದು. ಈ ತರ ಎತ್ತರವಾದ ಗರುಡು ಕಂಬ ಬೆಂಗಳೂರಲ್ಲಿ ಕೆಲವು ದೇವಸ್ಥಾನಗಳಲ್ಲಿದೆ. ಈ ಬಸವಣ್ಣನ ಪಾದದ ಅಡಿಯಲ್ಲಿ ನೀರು ಜಿನುಗ್ತಾ ಇತ್ತು ನೋಡಿ. ಇಲ್ಲಿ ಶಾಸನ ಇದೆ, ವೃಷಭಾವತಿ ಎಂಬ ನದಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ಹರಿಯಿತು ಅಂತ ಈ ಶಾಸನ ಹೇಳುತ್ತೆ. ಇದು ಮಿಥುನ ಶಿಲ್ಪದ ರೇಖಾಚಿತ್ರ. ಮಿಥುನ ಶಿಲ್ಪ ಅಂದ್ರೆ ಆಕ್ಚುಲಿ ಕಾಮ ಚಿತ್ರ. 12 ಅಡಿ ಏಕಶಿಲಾ ವಿಗ್ರಹ ಇದು. ಉದ್ದ ಬಂದು 20 ಅಡಿ ಇದೆ. ವೀಣೆ ನಡೆಸ್ಕೊಂಡು ಕೂತಿರೋದು ಒಂದು ವಿಶೇಷ. ಈ ಬಸವಣ್ಣನ ಹಿಂಭಾಗದಲ್ಲಿ ಒಂದು ಕೆರೆ ಇತ್ತು, ನಾವೆಲ್ಲ ಚಿಕ್ಕವರಾದಾಗ ನೋಡಿದ್ವಿ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಸ್ನೇಹಿತರೆ, ಈಗ ನಾನು ಹೇಳಿದಾಗೆ ನಾವೀಗ ಬೆಂಗಳೂರಿನ ದೊಡ್ಡ ಬಸವಣ್ಣನ ದೇವಸ್ಥಾನ ಅಥವಾ ಬುಲ್ ಟೆಂಪಲ್ಗೆ ಬಂದ್ವಿ ಸ್ನೇಹಿತರೆ. ನನ್ನ ಜೊತೆಗೆ ಧನ್ಪಾಲ್ ಸರ್ ಇದ್ದಾರೆ. ಸರ್ ಶುಭೋದಯ. ಸರ್ ಶುಭೋದಯ. ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ ಬರ್ತಿದ್ದೀರಿ, ಬಹಳ ಧನ್ಯವಾದ ತಮಗೆ ಅಂತ ಹೇಳ್ತೀನಿ ಸರ್. ನಾನು ನೀವು ನಮ್ಮನ್ನು ಕರೆಸೋದಕ್ಕೆ ನಿಮಗೂ ಧನ್ಯವಾದ ಹೇಳಬೇಕು. ನಾವೆಲ್ಲ ಬೆಂಗಳೂರಿನವರು ಜನ ಏನಂತಾರೆ ಅಂದ್ರೆ, ಅಲ್ಲಪ್ಪ ನೀವು ಕರ್ನಾಟಕ ಎಲ್ಲ ಹೊರಡಿ ಬೇರೆ ಹಿಸ್ಟ್ರಿ ಎಲ್ಲ ಮಾಡ್ತೀರಾ, ಬೆಂಗಳೂರದೇ ಮಾಡ್ತಾ ಇಲ್ಲ ನೀವು ಅಂತ. ಹಾಗಾಗಿ ನಿಮ್ಮ ಮಾರ್ಗದರ್ಶನ ಮಾಡೋಣ ಅಂತ ಎಲ್ಲಿಗೆ ಬಂದ್ವಿ, ಏನು ವಿಷಯ ನಾವು ಇವತ್ತು? ಈಗ ಬೆಂಗಳೂರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ರಿಗೂ ಅನುಭವಿಸ್ತಾ ಇದ್ದಾರೆ, ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಈ ರೀತಿ ಈಗಿನ ಪರಿಸ್ಥಿತಿ. ಆದ್ರೆ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಆಗ ನೀರು ಹೇಗಿತ್ತು ಬೆಂಗಳೂರಲ್ಲಿ, ಹೇಗೆ ನೀರಿನ ಬುಗ್ಗೆಗಳು ಮೇಲೆ ಹೇಳ್ತಾ ಇತ್ತು, ಆ ರೀತಿ ಇರೋ ಬೆಂಗಳೂರಿದು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು, ಇದನ್ನ ಸ್ವಲ್ಪ ಶಾಸನ ಆಧಾರಿತವಾಗಿ ನಾವು ಅಧ್ಯಯನ ಮಾಡ್ಕೊಂಡು ಹೋಗೋಣ. ಬನ್ನಿ ಮೇಲೆ ಹೋಗೋಣ. ಸೊ ದಾಖಲೆ ಸಹಿತ ವಿವರಿಸ್ತೀರಿ ಇವತ್ತು ನೀವು? ಖಂಡಿತ. ಆಗ್ಲಿ, ಹೋಗೋಣವಾ? ಬನ್ನಿ ಬನ್ನಿ ಬನ್ನಿ. ಸ್ವಾಗತ ನಿಮ್ಗೆಲ್ರಿಗೂ ಬೆಂಗಳೂರಿನ ವೃಷಭಾವತಿಯ ಕಥೆಗೆ. ಹೋಗೋಣ. ಇದು ತುಂಬಾ ಹಳೆ ದೇವಸ್ಥಾನ ಸರ್. ಇದು ಒಂದು 15-16ನೇ ಶತಮಾನದ್ದು. 15-16 ಅಂದ್ರೆ ಬಹುಶಃ ಅದು ಕೆಂಪೇಗೌಡರ ಕಾಲದ್ದು. ಇದು ಕೆಂಪೇಗೌಡರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ್ದು. ಓಕೆ. ಇದು ಒಂದು ಬೈಲಲ್ಲಿತ್ತು ಗಣಪತಿ. ಬೈಲಲ್ಲಿತ್ತು. ಯಾವುದು? ದೊಡ್ಡ ಗಣಪತಿ. ಅದಕ್ಕೆ ಆಮೇಲೆ ದೇವಸ್ಥಾನ ಕಟ್ಟಿರೋದು. ಓ, ಬೈಲಲ್ಲಿತ್ತಾ? ಬೈಲಲ್ಲಿ ಓಪನ್. ಈ ಒಳಗಡೆ ನಾವೇನು ಗರ್ಭಗುಡಿ ನೋಡ್ತೀವಲ್ಲ, ಗಣಪತಿ. ಹೌದು. ಇದು ಮತ್ತೆ ಆ ಕಡೆ ಕಾರಂಜಿ ಆಂಜನೇಯ ಅಂತ ಒಂದು ದೇವಸ್ಥಾನ. ಇದು 3 ಒಂದೇ ಸತಿ ಆಗಿರೋದು. ಇದು ಒಂದೇ ಪೀರಿಯಡ್, ಒಂದೇ ಟೈಮ್. ಓಕೆ, ನೈಸ್. ಇದೆಲ್ಲ ಹಳ್ಳಿ ಬಹುಶಃ ಒಂದು ಕಾಲದಲ್ಲಿ. ಇನ್ನೊಂದು ವಿಚಿತ್ರ ಏನಂದ್ರೆ, ಗಣಪತಿ 11 ಅಡಿ, ಕಾರಂಜಿ 12 ಅಡಿ, ಇದು 13 ಅಡಿ. ಒಂದೊಂದು ಅಡಿ ವ್ಯತ್ಯಾಸದಲ್ಲಿ ಈ 3 ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದು. ಅಂದ್ರೆ ಅದೆಲ್ಲಕ್ಕೂ ಒಂದೇನೋ ಲಾಜಿಕ್ ಇದೆ. ಏನೋ ಗೊತ್ತಿಲ್ಲ, ಇರೋದು ಲೆಕ್ಕ ಹಾಕಿದ್ರೆ ಅದ್ರ 11, 12, 13 ಅಡಿ ಅಂತ ಬರುತ್ತೆ. ಓಕೆ, ಕೆಂಪೇಗೌಡರ ಕಾಲದ್ದು ಒಂದೇ ಸಮಯದಲ್ಲಿ ಆಗಿರೋದು. ಹೌದು. ಓಕೆ. ಇದು ಸುಂಕೇನಹಳ್ಳಿ ಆಕ್ಚುಲ್ ಆಗಿ ಇದು ಸುಂಕೇನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಇತ್ತು. ಇದು ಹಳ್ಳಿಯಲ್ಲಿ ಇಲ್ಲಿ 1300 ಇನ್ನೊಂದು ಶಾಸನ ಇದೆ. ಆದರೆ ಅದು ಇವಾಗ ಕಣ್ಮರೆ ಆಗೋಗಿದೆ. ಒಬ್ಬ ಮುಸ್ಲಿಂ ತೋಟದಲ್ಲಿ ಒಂದು ಶಾಸನ ಇತ್ತು. ಅದು ಚೊಕ್ಕನಾಥ ದೇವರು, ದೊಮ್ಮಲೂರಿನ ಚೊಕ್ಕನಾಥ ದೇವರಿಗೆ ಏನೋ ದಾನ ಕೊಟ್ಟಿದ್ದಾರೆ. ಆದರೆ ವಿವರಗಳು ಅವಾಗೆ ಸಿಕ್ಕಿಲ್ಲ. ಒಂದು ಕಲ್ಲು ಮೇಲೆ ಚೊಕ್ಕನಾಥ ದೇವರಿಗೆ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಬರೆದಿದ್ದಾರೆ. ಅದು ಎಲ್ಲಿ ಅನ್ನೋದು ಸಿಕ್ಕಿಲ್ಲ. ಎಪಿಗ್ರಾಫಿಕ ಕರ್ನಾಟಕ 9 ಮಾಡೋವಾಗ ಅದಿತ್ತು ಶಾಸನ. ಅದು ಈಗ ಅದು ಸಿಗ್ತಾ ಇಲ್ಲ. ಹೌದಾ? ಆಗಲಿ, ಹೋಗೋಣ. ನಾವು ಬನ್ನಿ ಸರ್. ನೀರು ನಾವು ಉಪೇಕ್ಷೆ ಮಾಡೋದಿಲ್ಲ. ನೀರಿಗೆ ಅದರದ್ದೇ ಮಹತ್ವ ಇದೆ ಸರ್. ಹೌದು. ಬಹುಶಃ ನನಗನ್ಸುತ್ತೆ ಉಸಿರು ಅಥವಾ ಗಾಳಿಯನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಇರುವಂಥ ಬಹಳ ಪ್ರಮುಖವಾದ ಅಂಶ ನೀರೇ ಅಲ್ವಾ ಸರ್? ಹೌದು. ಏನೇನೂ ಆಗೋದಿಲ್ಲ ನೀರು ಇಲ್ಲದೆ ಇದ್ದರೆ. ಪ್ರತಿದಿನ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ ನೀರು ನಮಗೆ ಬೇಕೇ ಬೇಕು. ಅಂತ ನೀರಿಗೆ ನೋಡಿ ಬೆಂಗಳೂರಲ್ಲಿ ಒದ್ದಾಟ. ಬನ್ನಿ, ಇದ್ರದ್ದು ಒಂದು ಫೋಟೋ ಇದೆ. ಅವಾಗ ಈ ಗೋಪುರ ಇಲ್ಲ, ಇದು ಮಾತ್ರ ಕಾಣ್ತಾ ಇದೆ. ಗುಡಿ ಮಾತ್ರ ಇತ್ತು. ಅದ್ರದ್ದು ಒಂದು ಫೋಟೋ ಇದೆ, ಹಳೆಯದು ಒಂದು. ಈ ದೇವಸ್ಥಾನ ಸಾಮಾನ್ಯವಾಗಿ ವಿಜಯನಗರ ಕಾಲದ್ದು ಅಂತ ಹೇಳೋದಕ್ಕೆ ಅನೇಕ ಕುರುಹುಗಳು ನಮ್ಗೆ ಇಲ್ಲಿ ಕಾಣುತ್ತೆ. ಇದು ವಿಜಯನಗರ ಕಾಲದಲ್ಲಿ, ಅದರಲ್ಲೂ ಅವರ ಸಾಮಂತರಾಗಿದ್ದ ಕೆಂಪೇಗೌಡರ ಕಾಲದಲ್ಲಿ ಇದು ಆಗಿರಬಹುದು ಅನ್ನೋ ಒಂದು ನಮ್ಗೆ ಇತಿಹಾಸ ಸಿಗುತ್ತೆ. ಅದರಲ್ಲಿ ಈಗ ಒಂದು ಗರುಡು ಕಂಬ ಕಾಣ್ತಾ ಇದ್ದೀರಾ ದೇವಸ್ಥಾನದ್ದು. ಈ ತರ ಎತ್ತರವಾದ ಗರುಡು ಕಂಬ ಬೆಂಗಳೂರಲ್ಲಿ ಕೆಲವು ದೇವಸ್ಥಾನಗಳಲ್ಲಿದೆ. ಒಂದು ಬನ್ನೇರುಘಟ್ಟ ದೇವಸ್ಥಾನದ ಮುಂದೆ, ಅಲ್ಲಿ ಊರೊಳಗೆ ಎಂಟ್ರೆನ್ಸ್ ಆದ ತಕ್ಷಣ ಈ ತರ ಒಂದು ಕಂಬ ಇದೆ. ಯಾವುದು? ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಒಂದು ಕಂಬ ಇದೆ. ಮತ್ತೆ ಇಲ್ಲಿ ಸಿಂಗಾಪುರ ಅಂತ ಇದೆ, ಒಂದು ಗ್ರಾಮ. ಬೆಂಗಳೂರಲ್ಲಿ ಸಿಂಗಾಪುರ ಅನ್ನೋ ಒಂದು ಗ್ರಾಮ ಇದೆ. ಸಿಂಗಾಪುರ ಅಂದ್ರೆ ಸಿಂಗಾಪುರ್ ಬರೋದಿಲ್ಲ. ಇಲ್ಲಿ ಸಿಂಗಪ್ಪ ನಾಯಕ ಅಂತ ಒಬ್ಬ ನಾಯಕ ಇದ್ದ ವಿಜಯನಗರ ಕಾಲದಲ್ಲಿ. ಅವನ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ, ವರದರಾಜ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಅನೇಕ ದಾನ ಕೊಟ್ಟಿರೋ ಶಾಸನಗಳು ನಮ್ಗೆ ಸುಮಾರು ಸಿಗ್ತಾ ಇದೆ. ಅಲ್ಲಿ ಒಂದು ಗರುಡು ಕಂಬ ಇದೆ, ಅದೂ ಅದ್ಭುತವಾಗಿ ಇದಕ್ಕಿಂತ ಎತ್ತರವಾಗಿದೆ. ಅದು
ಈ ಥರ ಅದ್ಭುತವಾದ ಗರುಡಗಂಬದಲ್ಲಿ ಇದು ಒಂದು. ಇದು ವಿಜಯನಗರ ಕಾಲದ್ದು ಅಂತ ನಾವು ಇತಿಹಾಸಕಾರರು ಯಾವ ರೀತಿ ಗುರುತಿಸ್ತೀವಿ ಅಂದರೆ, ಇಲ್ಲಿ ನೋಡಿ ಇದು ಯಾಳಿ ಶಿಲ್ಪ ಅಂತ ಹೇಳ್ತಾರೆ. ಇದು ಕಾಣೋದು ಸಾಮಾನ್ಯವಾಗಿ ಇದು ವಿಜಯನಗರ ಕಾಲದ ಶಾಸನಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಇದು ನಮಗೆ ಸಿಗುತ್ತೆ. ಯಾಳಿ ಶಿಲ್ಪ ಅಂತ ಹೇಳ್ಬಿಟ್ಟು, ಅಥವಾ ಇದಕ್ಕೆ ಕೀರ್ತಿ ಮುಖ ಅಂತ ಕರೀತಾರೆ. ಇದು ಇತ್ತು ಅಂತಂದ್ರೆ ಬಹುಶಃ ಇದು ವಿಜಯನಗರ ಕಾಲದ್ದು ಅಂತ ನಾವು ಗುರುತಿಸಬಹುದು. ಸೊ ಆ ವಿಜಯನಗರ ಅರಸರು ಅಂತದನ್ನ ಶೈಲಿ ಬಳಸ್ತಾ ಇದ್ರು. ಹೌದು, ಇದು ವಿಜಯನಗರ ಶೈಲಿ ದೇವಸ್ಥಾನಗಳಲ್ಲಿ ಈ ಶಿಲ್ಪ ಇದ್ದೇ ಇರುತ್ತೆ. ಓಕೆ ಓಕೆ. ಸೊ ಹಾಗಾಗಿ ಅದು ಪ್ರಮುಖವಾದ ಕುರುಹು ಅದು ವಿಜಯನಗರ ಸಾಮ್ರಾಜ್ಯದ ಅಂತ ಹೇಳಕ್ಕೆ. ಹೌದು. ಓಕೆ, ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಸೊ ಇದು ವಿಜಯನಗರ ಸಾಮ್ರಾಜ್ಯದ, ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಈಗ ಒಳಗಡೆ ಬಂದ್ವಿ ನಾವು. ಇದ್ರ ಹೌದು, ತುಂಬಾ ವಿಶಾಲವಾದ ದೇವಸ್ಥಾನ ನೋಡಿ ಸರ್ ಇದು. ಹೌದು, ಬೆಂಗಳೂರಲ್ಲೇ. ಹೌದು. ಇದಕ್ಕೆ ಒಂದು ಜಾನಪದ ಕಥೆ ಹೇಳ್ತೀನಿ ನಾನು, ಆಮೇಲೆ ಇತಿಹಾಸವಾಗಿ ಇದನ್ನ ನಾವು ನೋಡೋಣ. ಒಂದು ಜಾನಪದ ಕಥೆ ಏನು ಅಂತಂದರೆ, ಆಗ ಇದೆಲ್ಲ ಕಡಲೆಕಾಯಿ ಹೊಲಗಳಾಗಿತ್ತು. ಇದು ಸುಮಾರು 15-16ನೇ ಶತಮಾನದಲ್ಲಿ ಇದೆಲ್ಲ ಕಡಲೆಕಾಯಿ ಹೊಲಗಳಾಗಿತ್ತು. ಒಳ್ಳೆ ಬೆಳೆ ತೆಗಿತಾ ಇದ್ರು ಕಡಲೆಕಾಯಿ ಬೆಳೆಗಳನ್ನ. ಆಗೇನಾಗುತ್ತೆ ಅಂತಂದರೆ, ಒಂದು ಎತ್ತು ಬಂದು ಇದನ್ನ ತಿನ್ಕೊಂಡು ಹೋಗ್ತಾ ಇತ್ತು. ಸ್ವಲ್ಪ ಕಡಲೆಕಾಯಿ ಮೇಯ್ಕೊಂಡು ಹೋಗ್ಬಿಡೋದು, ಕಡಲೆಕಾಯಿ ಮೇಯ್ಕೊಂಡು ಹೊರಟೋಗ್ಬಿಡೋದು. ಇವರಿಗೆ ಬೆಳೆ ನಾಶ ಆಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ದಿವಸ ಎಲ್ಲ ಕಾವಲು ಕಾಯ್ತಾರೆ. ಕಾವಲು ಕಾಯ್ದಾಗ ಯಾರು ಬಂದು ಇದನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ. ನೋಡಿದ್ರೆ ಈ ಎತ್ತು ಬಂತು, ಕಡಲೆಕಾಯಿ ಮೇಯ್ಕೊಂಡು ಹೋಗ್ತಿತ್ತು. ಅವಾಗ ಏನಾಗುತ್ತೆ, ಒಂದು ದಿವಸ ಎಲ್ಲರೂ ರೈತರೆಲ್ಲ ಸೇರಿ ದೊಣ್ಣೆಗಳಿಟ್ಕೊಂಡು ಕಾಯ್ತಾ ಇರ್ತಾರೆ. ಅವಾಗ ಈ ಎತ್ತು ಬಂದು ತಿಂತಾ ಇತ್ತು. ಓಹೋ, ಇದೇ ಮಾಡ್ತಾ ಇರೋದು ಅಂತೇಳಿ ಎಲ್ಲರೂ ಸೇರಿ ಅದನ್ನು ಹೊಡಿಯಕ್ಕೆ ಹೋಗ್ತಾರೆ. ಅದು ತಪ್ಪಿಸ್ಕೊಂಡು ಈ ಒಂಥರ ಗುಟ್ಟ ಥರ ಇತ್ತು. ಅವಾಗ ಈ ನಂದಿ ಏನೂ ಇರಲಿಲ್ಲ. ಇದು ಒಂದು ಗುಟ್ಟ ಥರ ಇತ್ತು. ಅಲ್ಲಿಂದ ಮೇಲೆ ಬಂದ್ಬಿಟ್ಟು ಅವರು ಹಟ್ಟಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ದಿಢೀರಂತ ಮಾಯ ಆಗೋಯ್ತು. ಇದು ಒಂದು ಜಾನಪದ ಕಥೆ ಅಷ್ಟೇ. ಇದು ಮಾಯ ಆದ ತಕ್ಷಣ ನೋಡ್ತಾರೆ, ಏನು ಕಾಣ್ತಾ ಇಲ್ಲ. ಆಮೇಲೆ ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ನೋಡ್ತಾರೆ, ಕಡಲೆಕಾಯಿ ಬೆಳೆಗಳೆಲ್ಲ ನಾಶ ಆಗಿಬಿಟ್ಟಿದೆ. ಸರಿ, ಹೋದ್ರೆ ಹೋಯ್ತು ಅಂತ ಮತ್ತೆ ಬೆಳೆ ಇರುತ್ತೆ ನೋಡ್ತಾರೆ. ಬೆಳೆ ಬರಲಿಲ್ಲ ಅವರಿಗೆ, ಇನ್ನೊಂದು ವರ್ಷನೂ ಬರಲಿಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಸಾಮಾನ್ಯವಾಗಿ ರೈತರು ಜ್ಯೋತಿಷ ಕೇಳ್ತಾರೆ. ಜ್ಯೋತಿಷ ಕೇಳಿದ್ರು. ಅವಾಗ ಜ್ಯೋತಿಷಿ ಹೇಳ್ತಾರೆ, ಅಲ್ಲಿ ಬಂದಿದ್ದು ಬರೀ ಎತ್ತಲ್ಲ, ಅದು ಕೈಲಾಸದಿಂದ ನಂದಿ ಬಂದಿದ್ದು. ಅದು ನೀವು ಅದಕ್ಕೆ ಗಾಯ ಮಾಡಿದ್ದೀರಾ, ಅದು ನೋವಿಗೆ ಶಾಪ ಕೊಟ್ಟು ಹೋಗಿರ್ಬೋದು ಅಂತ ಹೇಳ್ತಾರೆ. ಅಯ್ಯೋ, ನಮಗೆ ಗೊತ್ತಿಲ್ದಿರ ತಪ್ಪಾಗ್ಬಿಟ್ಟಿದೆ, ಏನಾಗಿರ್ಬೋದು, ಇವಾಗ ಏನು ಮಾಡಬೇಕು ಅಂತಂದರೆ ಅವಾಗ ಹೇಳ್ತಾರೆ, ಇಲ್ಲಿ ಒಂದು ನಂದಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅವಾಗ ರೈತರೆಲ್ಲ ಸೇರಿಕೊಂಡು ಒಂದು 15-16ನೇ ಶತಮಾನದಲ್ಲಿ, ಅವಾಗ ಬಹುಶಃ ಕೆಂಪೇಗೌಡರು ರಾಜರಾಗಿರ್ಬೋದು ಆ ಸಮಯದಲ್ಲಿ, ಆಗ ರೈತರೆಲ್ಲ ಸೇರಿ ಇಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹನ ಕಟ್ತಾರೆ. ಕಟ್ಬಿಟ್ಟು ಇದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಮಾಡೋವಾಗ ಮತ್ತೆ ಒಳ್ಳೆ ಬೆಳೆ ಬರೋದಕ್ಕೆ ಪ್ರಾರಂಭ ಆಯಿತು. ಅವಾಗ ಅವ್ರಿಗೊಂದು ನೋವಿದ್ದೇ ಇರುತ್ತೆ. ಅಯ್ಯೋ, ನಾವು ನಂದಿಗೆ ಹೊಡೆದು ಬಿಟ್ಟಿದ್ದೀವಿ, ಅದಕ್ಕೆ ಪಶ್ಚಾತ್ತಾಪ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಇಲ್ಲಿ ಜಾತ್ರೆ ಮಾಡ್ತಾರೆ. ಆ ಜಾತ್ರೆಯಲ್ಲಿ ಏನಾಗುತ್ತೆ, ರಾಶಿ ಕಡಲೆಕಾಯಿ ತಂದು ಅವರು ಅಭಿಷೇಕ ಮಾಡ್ತಾರೆ. ಮತ್ತು ಇಲ್ಲಿ ಮಾರ್ಕೊಂಡು ಹೋದರೆ ಆ ರಾಶಿಯಲ್ಲಿ ಆ ನಂದಿ ಬಂದು ಅದನ್ನು ತಿನ್ಕೊಂಡು ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಯಿಂದ ಈಗಲೂ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಇಲ್ಲಿ ಜಾತ್ರೆ ಈಗಲೂ ನಡ್ಕೊಂಡು ಬರ್ತಾ ಇದೆ. ಅದೇ ವರ್ಲ್ಡ್ ಫೇಮಸ್ ಕಡಲೆಕಾಯಿ ಪರಿಷೆ ಅವತ್ತಿನಿಂದ ನಡ್ಕೊಂಡು ಬರ್ತಾ ಇದೆ. ದೊಡ್ಡ ಬಸವಣ್ಣ ಕಡಲೆಕಾಯಿ ಪರಿಷೆ, ಹೌದು, ವಿಶ್ವವಿಖ್ಯಾತ. ಹೌದು, ಅದ್ರ ಕತೆ ಇದು ಜಾನಪದ ಕತೆ. ಓಕೆ, ವಾವ್. ಸೊ ಈ ಗುಡಿ ನಂದಿ ಹೇಗೆ ಬಂತು ಮತ್ತು ಪರಿಚಯಕ್ಕೆ ಅನ್ನುವ ಜನಪದ ಕಥೆ. ಸೊ ಹೌ ಅಬೌಟ್ ಹಿಸ್ಟ್ರಿಗೆ ಒಳಗೋಗೋಣ, ಬನ್ನಿ ಒಳಗಡೆ ಹೋಗೋಣ. ಆದರೆ ಈಗ ಇನ್ನೊಬ್ರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ ಸ್ನೇಹಿತರೆ. ಈ ನಮ್ಮ ಇತಿಹಾಸದ, ಬೆಂಗಳೂರಿನ ಇತಿಹಾಸದ ಈ ಒಂದು ಸಂಪುಟಕ್ಕೆ ವಿಶೇಷವಾದ ಅತಿಥಿ, ಭಾಳ ವಿಶೇಷವಾದ ಅತಿಥಿ. ನೀವು ನೋಡಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಕರ್ಕೊಂಡ್ಬರೋಣ ಸರ್, ಸ್ವಾಗತ ಮಾಡೋಣ. ಬನ್ನಿ. ಓ, ಇವರು ಗಾಂಧಿನೇ. ಕೊಡಿ ನಾನು ಅಂತ ಅಂತೀನಿ, ಬನ್ನಿ. ಅಯ್ಯೋ, ಬೇಡ मुन्नाबाई MBBS ತರ ಲಗಿರೋ ಮುನ್ನಾಬಾಯಿ ಗಾಂಧಿ ಬರ್ತಾರಲ್ಲ. आत्मा नहीं चेतना कह सकते हो। अपन की कुछ समझ में नहीं आ रहा बाप। बाप नहीं बापू। ಹೇಗಿದ್ದೀರಿ? ಪರವಾಗಿಲ್ಲ, ಚೆನ್ನಾಗಿದ್ದೀರಿ. ಇವರು ನನ್ನ ಗುರುಗಳು. ನನಗೆ ಬೆಂಗಳೂರು ತೋರಿಸಿದ್ದು ಇವರೇ. ಇವರು ವೇಮಗಲ್ ಸೋಮಶೇಖರ್ ಅಂತೇಳಿ ಸಾಹಿತಿಗಳು. ಇವರು ITI ಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಈಗ ಬೆಂಗಳೂರು ಬಗ್ಗೆ, ಅದರಲ್ಲೂ ಗಾಂಧಿ ಬಗ್ಗೆ ಎಲ್ಲ ಪುಸ್ತಕಗಳು ಬರೆದಿರೋರು ಇವರು ನಮಗೆ ಬೆಂಗಳೂರಿನ ಗಾಂಧಿ ಅಂತಾನೆ ಹೇಳ್ಬೋದು. ಅವರಿಗೆ ಸುಮಾರು ವರ್ಷಗಳಿಂದ ಆಸೆ, ನಾನು ಗಾಂಧಿ ಈ ಥರ ಆಗಬೇಕು ಅಂತೇಳಿ ಸುಮಾರು ಕಡೆ ಈ ಥರ ಗಾಂಧಿ ವೇಷಧಾರಿಯಾಗಿ ಅವರು ಧ್ಯಾನಾಸಕ್ತ ಗಾಂಧಿ,
ಈ ಥರ ಎಲ್ಲ ರೀತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಗಾಂಧಿ ವೇಷ ಅಂತಂದ್ರೆ ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಈಗ ನಮ್ಮ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ. ಅಯ್ಯೋ, ಅವರಿಗೆ ಸ್ವಾಗತ ಕೋರೋಣ. ಉಷ್ಪಾವತಿ ಮೂಲ ತೋರ್ಸಕ್ ಬಂದಿದ್ದಾರೆ. ಹೌದು ಗುರುಗಳೇ ನಮಸ್ತೆ. ಅದ್ರ ಬಗ್ಗೆ ಮೊದಲು ಲೇಖನ ಬರೆದಿರೋರು ಅವರೇ. ಯಾವುದು? ಉಷ್ಪಾವತಿ ಬಗ್ಗೆ. ಹೌದು, ಅದರಿಂದಾನೇ ನಾನು ಅವರೇ ಬರಬೇಕು ಅಂದೆ. ಇವತ್ತು ನಮ್ಗೆ ಈ ವೇಷದಲ್ಲಿ ನಮ್ಗೆ ಸಿಕ್ಕಿದ್ದಾರೆ. ನಮ್ಮ ಅದೃಷ್ಟ ನಮ್ದು. ಗಾಂಧಿ ಮತ್ತೆ ನಮ್ಗೆ ಸಿಕ್ಕಿದ್ದಾರೆ. ಗುರುಗಳೇ ಬನ್ನಿ ಹೋಗೋಣ. ನನಗೆ ಇವತ್ತು ಹೋಗೋ ಥರನೇ ಇರಲಿಲ್ಲ. ನನ್ನ ಮಗ ಅಲ್ಲಿ ಹಾಸ್ಪಿಟ್ಲಲ್ಲಿ ನೋಡಿ, ಮಗ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಗಾಂಧಿ ವೇಷ ಹಾಕಿದ್ದಕ್ಕೆ ಅಂತ ಅದನ್ನು ಬಿಟ್ಟು ಇಲ್ಲಿ ಬಂದಿರೋದು ನೋಡಿ. ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ಹಂಗೆ ಹೊರಟದೆ. ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋದ್ರು, ಅದೇ ಆಟೋದಲ್ಲಿ ನಾನು ಅಲ್ಲಿಗೆ ಹೋದೆ. ಬನ್ನಿ ಈಗ ಬನ್ನಿ. ಗಾಂಧಿ ಇದು ಹೊತ್ತಕ್ಕಾಗುತ್ತಾ ನಿಮ್ಗೆ? ಓ ಅಯ್ಯೋ, ಇದಕ್ಕೆ ಕರ್ಕೊಂಡು ಹೋಗಿದ್ದೆ. ಎಲ್ಲಿಗೆ? ಸಾವಂದುರ್ಗ. ಅದು ನರ್ತೀನಿ ಅಂತ ಕೂತ್ಕೊಂಡವ್ರೆ. ಮಾಡಿ ಸಾವಂದುರ್ಗ ಅಂತ. ಎಷ್ಟು ಅವ್ರಿಗೆ ಏಜು? ಎಷ್ಟು ಸರ್? 80. 80 ವರ್ಷನಾ? ಬಸವಣ್ಣನ ವಿಗ್ರಹ ಕೆಳಗೆ ಶಾಸನ ಇದೆಯಲ್ಲ, ಅಂದ್ರೆ ಪುಷ್ಪಾವತಿ ಅಲ್ಲಿಂದ ಹರಿಯುತ್ತೆ, ಪ್ರಾರಂಭ ಆಗುತ್ತೆ ಅಂತ ಅದು ಶಾಸನ. ಅದೇ ಶಾಸನ ಇಲ್ಲೊಂದಿತ್ತು ಸರ್. ಇಲ್ಲಿ ಅಲ್ಲಿ ಗುಂಡು ಮೇಲೆ ಇದೆ. ಇದೆಯಾ? ಇದೆ ಗುಂಡು ಇಲ್ಲಿತ್ತು. ಇದೇ ಗುಂಡು ಸರ್. ಅಂದ್ರೆ ಇಲ್ಲಿತ್ತು ಬಂಡೆ. ನಾನು ನೋಡಿದಾಗ ಇದು ಏನಕ್ಕಪ್ಪ ಇತ್ತು ಅಂದ್ರೆ, ಇವಾಗ ನಾವು ಹತ್ತಾ ಇರ್ತೀರಲ್ವಾ, ಅದು ಒಂಥರ ಬೋರ್ಡ್ ಇದ್ದಂಗೆ, ಇಲ್ಲಿ ಪುಷ್ಪಾವತಿ ನದಿ ಹರಿಯುತ್ತೆ, ನೀವು ಹೋಗಿ ನೋಡ್ಬೋದು ಅಂತ ಈ ಬೋರ್ಡ್, ಸೂಚನಾ ಫಲಕ ಪ್ರಾರಂಭಕ್ಕೆ ಹಾಕ್ತಾರಲ್ಲ, ಆ ಥರ ಇಲ್ಲಿ ಬಂಡೆ ಅದೇ ಶಾಸನ ಇಲ್ಲಿತ್ತು. ನಾನು ನೋಡಿದ್ದೆ. ಎಷ್ಟು ವರ್ಷದಿಂದ? ನಾನು 25 ವರ್ಷ ಮುಂಚೆ ನೋಡಿ. ಈಗಲೂ ಇದೆ. ಅದು ಒಳಗೆ ಹೋಗ್ಬೇಕು, ಅಲ್ಲಿ ಹುಡುಕ್ಬೇಕು ಒಂದು ಕಲ್ಲಲ್ಲಿ ಇದೆ, ಈಗಲೂ ಇದೆ. ಆಮೇಲೆ ಈ ಬಂಡೆಗಳು ಇವೆಲ್ಲ ನ್ಯಾಚುರಲ್ ಬಂಡೆಗಳು. ಆ ಬಂಡೆಗಳ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆ ತಟ್ಟೆಗಳು. ಅದು ನ್ಯಾಚುರಲ್ ಬಂಡೆ ಮೇಲೆ ಕೆತ್ತಿರೋದು ಅದು ತಟ್ಟೆಗಳು. ಅದು ಯಾಕೆ ಅಂತ ಹೇಳ್ತೀನಿ. ಬನ್ನಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಇದ್ದಿದ್ದು ಸರ್ ಆ ಥರ ತಟ್ಟೆ ಆಕಾರ. ಬಂಡೆಗಳ ಮೇಲೆ ಕೆತ್ತಿರೋದು ನೋಡಿ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲ ಇದು ಸಿಂಪಲ್ ಆಗಿದೆ. ಆಳ ಕೆತ್ತಿದ್ರು. ನಾನು ನಿಧಾನವಾಗಿ ಅಲ್ಲಿ ಹೇಳಿವರಂತೆ. ಬನ್ನಿ. ಈ ಗೋಪುರ ಮೊದಲು ಇರಲಿಲ್ಲ. 1988ರಲ್ಲಿ, ಮೊನ್ನೆ 88ರಲ್ಲಿ ಕಟ್ಟಿದ್ದು. 35 ವರ್ಷದಿಂದ. ಹೌದು, 1988. 35 years ago. ಹೌದೌದು. ಓಕೆ. ಗೋಪುರ ಕಟ್ಟಿದ್ದು ಬರೀ 35 ವರ್ಷದಿಂದ ಆಯ್ತಾ? ಅಷ್ಟೇನಾ? ಹೌದೌದು. ಗೋಪುರನೇ ಇಲ್ಲ ಇದಕ್ಕೆ? ಇಲ್ಲ, ಬರೀ ಓನ್ಲಿ ಟೆಂಪಲ್. ಹೌದು ನೋಡಿ, ಇಲ್ಲಿವರೆಗೂ ಇತ್ತು. ಈ ಲೆವೆಲ್ವರೆಗೂ ಇದೆಲ್ಲ ಹಳೇದೆ. ಅದಿರಲಿಲ್ಲ. ಓಕೆ, ಬನ್ನಿ ಸರ್, ಕುತ್ಕೊಂತೀರಾ? ಒಂದು ನಿಮಿಷ ಕೂತ್ಕೊಂಡ್ಬಿಟ್ಟೆ ಬಿಡ. ಒಂದು ನಿಮಿಷ ಅಲ್ಲಿಂದ ಎತ್ಕೊಂಬನ್ನಲ್ಲ. ಇಲ್ಲಿ ಕುತ್ಕೊ ಬನ್ನಿ. ಇಲ್ಲಿ ಬುಲ್ ಟೆಂಪಲ್ ಕಾರಣದಿಂದ ಪ್ರಾರಂಭದಲ್ಲಿ ಬಸವನಹಳ್ಳಿ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ. ಬಸವನಹಳ್ಳಿ ಆದಮೇಲೆ ಬಸವನಪುರ ಆಗಿದೆ. ಸ್ವಲ್ಪ ಟೌನ್ ಡೆವಲಪ್ ಆದಮೇಲೆ ಅದಕ್ಕೆ ಟೌನ್, ಹಳ್ಳಿಯಿಂದ ಪುರ ಆಯಿತು. ಅದಕ್ಕೂ ಮೊದಲು ಸುಂಕೇನಹಳ್ಳಿ. ಈ ಮುಂದ್ಗಡೆ ಎಲ್ಲ ಸುಂಕೇನಹಳ್ಳಿನೇ. 1900 ಸಮಯದಲ್ಲಿ ಈ ಬಸವನಗುಡಿ ಪ್ಲ್ಯಾನ್ ಲೇಔಟ್ ಶುರುವಾದಾಗ ಬುಲ್ ಟೆಂಪಲ್ ರೋಡ್ ಅಂತ ಹೆಸರಿಟ್ಟು ಈ ರೋಡ್ಗೆ. ಡೈರೆಕ್ಟ್ ರೋಡ್ ಇದೆಯಲ್ಲ, ಅದು ಆವಾಗ ಬುಲ್ ಟೆಂಪಲ್ ರೋಡ್. ಅದಕ್ಕೆ ಮುಂಚೆ ಬುಲ್ ಟೆಂಪಲ್ ರೋಡ್ ಬಸವನಗುಡಿ ಲೇಔಟೇ ಇರಲಿಲ್ಲ. ಯಾವುದು? 1900ಕ್ಕೆ ಮುಂಚೆ, 90ಕ್ಕೆ ಮುಂಚೆ. 90ರಲ್ಲೇ ಬಸವನಗುಡಿ ಲೇಔಟ್ ಶುರು ಮಾಡಿದ್ದು. ಓಕೆ. 1900ಕ್ಕೆ ಮುಂಚೆನೆ, ಅಂದ್ರೆ 100 ವರ್ಷದ ಮೊದಲೇ. ಹೌದೌದು. 1900 ನಂತರ ಮನೆಗಳು ಕಟ್ಟಕ್ಕೆ ಶುರು ಮಾಡ್ತಾರೆ. ಇನ್ನೂ ಮುಂಚೆನೆ ಸ್ಟಾರ್ಟ್ ಆಗಿತ್ತು ಈ ಲೇಔಟು. 98ರಲ್ಲಿ ಏನಾಗುತ್ತೆ, ಭೀಕರ ಪ್ಲೇಗ್ ಬಂದ್ಬಿಡುತ್ತೆ. 1898ರಲ್ಲಿ ಬೆಂಗಳೂರಿಗೆ ಪ್ಲೇಗ್ ಬಂದ್ಬಿಡುತ್ತೆ. ಪ್ಲೇಗ್ ಬಂದ್ಬಿಟ್ಟು ಸಾವಿರಾರು ಜನ ಸತ್ತೋಗ್ಬಿಡ್ತಾರೆ. ಮನೆಗಳೆಲ್ಲ ಹೆಣ್ಣುಗಳು ಬಿದ್ದೋಗ್ಬಿಟ್ಟಿರುತ್ತೆ. ಚಾಣಸ್ಪೇಟೆಯಲ್ಲೆಲ್ಲ, ಚಾಣಸ್ಪೇಟೆಯಲ್ಲಿ ಒಂದೊಂದು ಮನೆಗಳು ಕಟ್ಟಿರ್ತಾರೆ ಅಷ್ಟೇ. ಒಳಗಡೆ ಕೋಟೆ ಒಳಗಡೆ ಜನಗಳು ಸಿಕ್ಕಾಪಟ್ಟೆ ಮನೆಗಳಲ್ಲೇ ಸತ್ತೋಗ್ಬಿಡ್ತಾರೆ ಸಡನ್ ಆಗಿ. ಆ ಮನೆಗಳಲ್ಲಿ ಇದ್ದವರು ಹೆಣಗಳನ್ನ ಬಿಟ್ಟು ಮನೆಯಿಂದ ಆಚೆ ಅವರು ಹೆಂಗಸರು ಅವ್ರ ತವ್ರ ಮನೆಗಳಿಗೆ ಹೋಗ್ಬಿಡ್ತಾರೆ, ಗಂಡಸರು ಹೋಗ್ಬಿಡ್ತಾರೆ ಹೆಣ್ಣುಗಳನ್ನ ಬಿಟ್ಬಿಟ್ಟು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಈ ಏರಿಯಾದಲ್ಲಿ ಇಲ್ಲಿ ಮುಂದ್ಗಡೆ ಎಲ್ಲೆಲ್ಲ ಸ್ವಲ್ಪ ಟೆಂಟುಗಳು ಕಟ್ಬಿಟ್ಟು ಅಲ್ಲಿ ಕೋಟೆಯಲ್ಲಿ ಇದ್ದಂಥ ಜನ ಬಂದು ಇಲ್ಲಿ ವಾಸ ಆಗೋಗ್ಬಿಡ್ತಾರೆ. 98-99ರಲ್ಲಿ 1898-99 ಬಹಳ ಜನ ಇಲ್ಲಿ ಟೆಂಟುಗಳು ಹಾಕೊಂಡು ಇಲ್ಲಿ ಇದ್ಬಿಡ್ತಾರೆ. ಆವಾಗಲೇ ಲೇಔಟ್ ಶುರುವಾಗಿರುತ್ತೆ ಬಸವನಗುಡಿ ಲೇಔಟ್. ಆದರೆ ನಿಧನ ಆಗೋಗ್ಬಿಡುತ್ತೆ ಪ್ಲೇಗ್ನಿಂದ. ಸ್ಲೋ ಆಗೋಗ್ಬಿಟ್ಟು 1900 ನಂತರ
ಬಸವನಗುಡಿ ಲೇಔಟು ಮನೆಗಳು ಕಟ್ಟೋದಕ್ಕೆ ಶುರು ಮಾಡ್ಕೊತಾರೆ ಇಲ್ಲಿ. ಓಕೆ. ಆ ರೀತಿಯಾಗಿ ಸ್ವಲ್ಪ ಚಾಮರಾಜಪೇಟೆ ಲೇಔಟು 93ರಲ್ಲಿ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಇದು ಲೇಔಟ್ ಶುರು ಮಾಡಿದ್ದು ಈ ಪ್ಲೇಗ್ನಿಂದ ಸ್ವಲ್ಪ ಡಿಲೇ ಆಗೋಗ್ಬಿಟ್ಟು 1900 ನಂತರ ಒಂದೊಂದೇ ಮನೆಗಳು ಕಟ್ಟಕ್ಕೆ ಶುರು ಮಾಡ್ತಾರೆ. ಈ ಲೇಔಟ್ ಭಾಳ ಚೆನ್ನಾಗಿದೆ. ಬಸವನಗುಡಿ ಲೇಔಟ್ ನನ್ನ ಹತ್ರ ಇದೆ. ಅದು ನೋಡಿದ್ರೆ ಅದು ಸುಮ್ಮನೆ ಲೇಔಟ್ ಅಂದರೆ ಇವಾಗೆಲ್ಲ ಮಾಡ್ತಾರಲ್ಲ, ಹೆಂಗೆ ಇವ್ರು ಇಷ್ಟ ಬಂದಂಗೆ ರಸ್ತೆಗಳು ಅದು ಹಂಗೆ ಮಾಡಿಲ್ಲ. ಬಸವನಗುಡಿ ಲೇಔಟು ಮತ್ತೆ ಒಂದು ಈ ಮನೆಗಳು ಕಟ್ಟುವಾಗ ಇವಾಗ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕಟ್ತಾರೆ. ಎಲ್ಲಿ ಅಡುಗೆ ಮನೆ ಬರಬೇಕು, ಎಲ್ಲಿ ಅದು ಆ ರೀತಿಯಾಗಿ ಆ ಲೇಔಟು ಮಾಡಿದ್ದಾರೆ. ಓ, ಇಡೀ ಬಸವನಗುಡಿ? ಹೌದು. ಸೆಂಟ್ರ್ ಪಾಯಿಂಟು ಕೃಷ್ಣರಾವ್ ಪಾರ್ಕ್ ಕೇಂದ್ರ. ಆಮೇಲೆ 4 ಮೂಲೆಯಲ್ಲಿ 4 ಸರ್ಕಲ್ಗಳಿವೆ. ಇತ್ ಕಡೆ ಟ್ಯಾಗೂರ್ ಸರ್ಕಲ್, ಅದ್ ಕಡೆ ನೆಟ್ಕಳಪ್ಪ ಸರ್ಕಲ್, ಹತ್ತು ಕಡೆ ಈ ಸರ್ಕಲ್ ಆಮೇಲೆ ಡಾಕ್ಟ್ರು ಆಗಿದ್ರಲ್ಲ ಅವ್ರ ಸರ್ಕಲ್, ಹತ್ತು ಕಡೆ ಮಾಧವರಾವ್ ಸರ್. 4 ಮೂಲೆಯಲ್ಲಿ 4 ಸರ್ಕಲ್ಗಳಿವೆ ಅಲ್ವೇ ಅಲ್ವಾ ಸರ್? ಇವಾಗ ನೀವೇನು ಮಾಡ್ತೀರಿ, ಸರ್ಕಲ್ಗಳ ಮೇಲೆ ಹೋಗ್ಬಿಡ್ತೀರಿ. ಯಾವುದೋ ಇದು ಒಂದು ಅಂದರೆ ಆ ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ. ಈ ಕೃಷ್ಣರಾವ್ ಪಾರ್ಕ್ 4 ಮೂಲೆಯಲ್ಲಿ 4 ಸರ್ಕಲ್ ಅಲ್ಲ ಸರ್? ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಒಂದೊಂದು ಮೂಲೆ ಸರ್ಕಲ್ಗಳಿದೆಯಲ್ಲ, ಮೂಲೆಯಲ್ಲಿ ಸೆಂಟ್ರ್, ಆ ಸರ್ಕಲ್ಗೆ ನೇರವಾಗಿ ಟಾಗೂರ್ ಸರ್ಕಲಿಂದ ಗಾಂಧಿ ಬಜಾರ್, ನೆಟ್ಕಳಪ್ಪ ಸರ್ಕಲಿಂದ ನರಸಿಂಹರಾಜ ಕಾಲೋನಿಗೆ ಪಾಂಬಡಿ ಸುಬ್ರಹ್ಮ ಶೆಟ್ಟಿ ಇರುತ್ತೆ. ಹತ್ತು ಕಡೆಯಿಂದ ಪಟಾಲಮ್ಮ ರಸ್ತೆ, ಆ ಮೂಲೆಯಿಂದ ಅಲ್ಲಿಗೆ. ಇಲ್ಲಿ ಮಾಧವರಾವ್ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಲಾಲ್ಬಾಗ್ಗೆ ನೇರವಾಗಿ ರಸ್ತೆ. ಆ ಪ್ಲ್ಯಾನ್ ನೋಡಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ಮಾಧವನ ಕೃಷ್ಣರಾವ್ ಪಾರ್ಕ್ ಸೆಂಟ್ರಲ್ಲಿ ಸುತ್ತಲೂ ದೊಡ್ಡ ದೊಡ್ಡ ಮನೆಗಳಿಗೆ ಸೈಟುಗಳು. ಅದೆಷ್ಟೋ 1 ಎಕರೆ 2 ಎಕರೆ ಏನೋ ಇದೆ. ಆಮೇಲೆ ಜಾತಿವಾರು ಇಂಥ ಜಾತಿಗಳಿಗೆ ಇಂತಿಂಥ ಮನೆಗಳು ಅಂತ ಎಲ್ಲ ಕೊಟ್ಟಿದ್ದಾರೆ ಸರ್. ಆ ಕಾಲದಲ್ಲಿ ಅಂದರೆ 1898ರಲ್ಲಿ. ಒಳಗಡೆ ಹೋಗೋಣ, ಶಾಸನ ಹತ್ರ ಹೋಗೋಣ. ಹಾಂ ಬನ್ನಿ. ಓಹ್ ನಿಧಾನ. ಅವರು ದೊಡ್ಡ ಹಿಸ್ಟಾರಿಯನ್ ಅವರು. 80 years old. ನದಿ ಇತ್ತು ಮುಂಚೆ, ನಾವು ನೋಡಿದ್ವಿ. ಇಲ್ಲಿ ಹಿಂದ್ಗಡೆ ನದಿಯಲ್ಲ, ಕೆರೆ ಇತ್ತು. ಸುಜಾತ ಅಂತ. ಈ ಬಸವಣ್ಣನ ಹಿಂಭಾಗದಲ್ಲಿ ಒಂದು ಕೆರೆ ಇತ್ತು. ನಾವೆಲ್ಲ ಚಿಕ್ಕವರಾದಾಗ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗ ನೋಡಿದ್ವಿ ಅದನ್ನ. ಅಲ್ಲಿ ಒಬ್ರು ಕಾವಲ್ಗಾರನ್ನ ನಿಲ್ಲಿಸ್ತಿದ್ರು, ಮಕ್ಕಳು ಅವರು ಯಾರು ಅಲ್ಲಿ ಹೋಗ್ದಂಗೆ ನೋಡ್ಕೊಳ್ಳೋದಕ್ಕೋಸ್ಕರ. ಓ, ಕೆರೆ ನೀವು ಕಣ್ಣು ನೋಡಿದಿರಿ? ಸೂಪರ್. ಈಗ ಎಷ್ಟೊಂದು 40 ವರ್ಷದಿಂದ? ಇನ್ನೂ ಜಾಸ್ತಿ ಆಯ್ತು. 50 ವರ್ಷ. ಈಗಿಲ್ಲ ನೋಡಿ, ಈಗಿಲ್ಲ, ಏನೂ ಇಲ್ಲ. ಅಲ್ಲಿ ಆಸ್ಪತ್ರೆ ಕಟ್ಬಿಟ್ಟಿದಾರಲ್ಲ. ಇದಕ್ಕಿನ್ನ ವಯಸ್ಸಾಗಿರೋರು ನೋಡಿರೋರೆಲ್ಲ ಬರೆದಿದ್ದಾರೆ. ಚಿತ್ರಗಳು ಸಿಗುತ್ತೆ ನಿಮ್ಗೆ ಆ ಕೆರೆದು. ಕೆರೆನಲ್ಲಿ ಹುಡುಗರು ಈಸ್ತಾ ಇದ್ದಿದ್ದು ಇದೆಲ್ಲ ಫೋಟೋಗಳು ಸಿಗುತ್ತೆ ನಮ್ಗೆ. ಆಮೇಲೆ ಈ ಹಿಂದ್ಗಡೆ ಒಂದು ಬಾಗಿಲಿದೆ ದೇವಸ್ಥಾನಕ್ಕೆ, ಹಿಂದ್ಗಡೆ ಬಾಗಿಲು. ಅದು ಏನಕ್ಕಿದೆ ಅಂದರೆ ನನ್ನ ಅಂದಾಜು ಆ ಕೆರೆಯಲ್ಲಿ ಸ್ನಾನ ಮಾಡಿ ಆ ಬಾಗಿಲ ಮೂಲಕ ಬಂದು ಇಲ್ಲಿ ಪೂಜೆಗಳು ಮಾಡ್ತಾ ಇದ್ರು ಅಂತ ನಮಗೊಂದು ಅಂದಾಜು. ಇಲ್ಲಾಂದ್ರೆ ಹಿಂದ್ಗಡೆ ಬಾಗಿಲು ಏನಕ್ಕಿರೋದು? ಕರೆಕ್ಟ್, ಅದು ಆ ಕೆರೆಗೆ ಹೋಗೋ ದಾರಿ ಅದು. ದಾರಿ. ಆಮೇಲೆ ಬಸವನ ವಿಗ್ರಹ ಕೆಳಭಾಗದಲ್ಲಿ ನೀರು ಬರ್ತಾ ಇದ್ದಿದ್ದು ಆ ಕೆರೆಯಿಂದನೇ ಬರ್ತಾ ಇತ್ತು ಅಂತ ಕಾಣುತ್ತೆ ನಮಗೆ. ನೀರು ಬರೋದಕ್ಕೆ ಒಂದು ಹಾದಿ ಇರಬೇಕಲ್ಲ, ಮೂಲ ಏನು? ಅದೇ ಆ ಕೆರೆಯಿಂದ ನೀರು ಬರ್ತಾ ಇತ್ತು. ಇಲ್ಲಿಂದ ನೀರು ಹರ್ಕೊಂಡು ಪುಷ್ಪಾವತಿ ನದಿ ಸ್ಟಾರ್ಟ್ ಆಗಿ ಹಿಂಗೆ ಹೋಗ್ತಾ ಇತ್ತು. ಹಿಂಗೆ ಹೋಗುವಾಗ ಸಿಕ್ಕಾಪಟ್ಟೆ ನೀರು. ಶಾಸನ ಹತ್ರ ಮಾತಾಡೋಣ. ಶಾಸನ ಇದೆಯಲ್ಲ ಅಮ್ಮ, ಥ್ಯಾಂಕ್ ಯು ಸರ್. ಪರಮೇಶ್ವರ್ ಬನ್ನಿ ಇಲ್ಲಿ. ಇವ್ರು ನೋಡಿ ನಮ್ಮ ಆತ್ಮೀಯರು ಇವರು, ಗೊತ್ತಲ್ವಾ? ನೋಡಿದ್ದೇನೆ ಅನ್ಸುತ್ತೆ. ಅದೇ ಕಲಾಮಾಧ್ಯಮ ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೇನೆ. ಅದೇ ತುಂಬ ಚೆನ್ನಾಗಿ ಮಂಜುನಾಥ್. ಅದೇ ಇದ್ರದ್ದು ಪುಷ್ಪಾವತಿದ್ದು ನೀರಿನ ಸಮಸ್ಯೆ ಒಂದು ವಿಡಿಯೋ ಆದರೆ ಅವೇರ್ನೆಸ್ ಅದೇ ಗೊತ್ತಾಯ್ತು. ಸರಿ, ಸಹಕಾರ ಇಲ್ಲ ಸದ್ಯ ಅದೊಂದು ಡ್ಯೂಟಿ ಅದು ಮಾಡೋದು ಗೊತ್ತಲ್ಲ, ವೇಮಗಲ್ ಸೋಮಶೇಖರ್ ಸರ್. ಈಗ ಗುಡಿ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನೋಡಿ ಸರ್, ಇಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದೀರಿ. ಎಡಗಡೆ ಬಲಗಡೆ ನೋಡಿ ಸರ್, ಇಲ್ಲೆಲ್ಲ ಲೈನ್ ಡ್ರಾಯಿಂಗ್ಸ್ ಇದೆ. ಸೂಕ್ಷ್ಮವಾಗಿ ನೋಡ್ಬೇಕು. ಇಲ್ಲೆಲ್ಲ ಲೈನ್ ಡ್ರಾಯಿಂಗ್ಸ್ ಇದೆ ನೋಡಿ. ಡ್ರಾಯಿಂಗ್ಸ್ ಅಂದರೆ ಆ ಕಾಲದಲ್ಲಿ ಗೆರೆ 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 ಕೆತ್ತನೆ ಮಾಡಿದ್ದಾರೆ. ನಾನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗಲೂ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿ ನೋಡಬೇಕು. ಇದೆಲ್ಲ ಕೆತ್ತಬಿಟ್ಟಿದ್ದಾರೋ ಏನೋ. ಆಮೇಲೆ ಏನೋ ಕೆಲಸ ಮಾಡುವಾಗ, ಕೆತ್ತನೆ ಕೆಲಸ ಮಾಡುವಾಗ ಹೊರಟೋಗಿರ್ಬೋದೋ ಏನೋ. ಇಲ್ಲ ಇದೆ ಲೈನ್ ಡ್ರಾಯಿಂಗ್ಸ್ ಇದೆ.
ನಾನು ತೋರಿಸ್ತೀನಿ. ಇಲ್ಲಿದೆ, ಇಲ್ಲೆಲ್ಲ ಇದೆ. ಹಾಂ, ನಾನು ನೋಡಿ 20-25 ವರ್ಷಗಳ ಮುಂಚೆ ನೋಡಿದ್ದು ಸರ್. ಬರ್ಬೋದಾ ಸರ್? ಬನ್ನಿ ಒಂದು ಪ್ರದಕ್ಷಿಣೆ ಬರೋಣ ಬನ್ನಿ. ಹಾಂ, 13 ಅಡಿ ಅಲ್ವಾ ಸರ್ ಇದು? 12 ಅಡಿ ಹತ್ರ 20 ಅಡಿ. 12 ಅಡಿ 13 ಅಡಿ ಕಾರಂಜಿ ಆಂಜನೇಯ. 12, 13, 11 ಈ 3 ಲೆವೆಲಲ್ಲೇ ಇರೋದು ಇದು. ಬನ್ನಿ. ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನದಲ್ಲಿ ನಂದಿ ವಿಗ್ರಹ ಇದ್ದೇ ಇರುತ್ತೆ, ಶಿವನ ವಾಹನ ನಂದಿ. ಆದರೆ ಇಲ್ಲಿ ನಂದಿ ಪ್ರಧಾನವಾಗಿರೋದ್ರಿಂದ ಶಿವನನ್ನ ನಂದಿಯ ಹಿಂದುಗಡೆ ಇಲ್ಲಿ ಲಿಂಗ ಇದೆ. ಓ ಸರ್, ಅಲ್ಲಿಗೆ ಲೆಕ್ಕ ಶಿವನ ಮುಂದೆ ನಂದಿ ಇದ್ದಂಗೆ ಆಯ್ತು. ಹೌದು, ಲಿಂಗಕ್ಕೆ ಅಭಿಮುಖವಾಗಿ ನಂದಿ ಇರುತ್ತೆ. ಆದರೆ ಇದು ಪ್ರಧಾನ ನಂದಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ಈಶ್ವರ ಲಿಂಗ ಬಂದು ಹಿಂದುಗಡೆ ಇದೆ. ಇಲ್ಲಿ ಗಣಪತಿ. ವಿಷ್ಣು ಸಜೋಚಸೈ ಮಾವಂತಭಾಂಗ್ರಹ ಯಮ್ನೇ ವಾಚಿಭ್ರಾಗತಂ ವಾಚಶ್ಚಮೇ ಪ್ರಭಶ್ಚಮೇ ಪ್ರೀತಿಶ್ಚಮೇ ದೀತಿಶ್ಚಮೇ ಕೃತಿಶ್ಚಮೇ ಸ್ವರಶ್ಚಮೇ ಶ್ಲೋಕಶ್ಚಮೇ ರಾವಶ್ಚಮೇ ಶ್ರುತಿಶ್ಚಮೇ ಜ್ಯೋತಿಶ್ಚಮೇ ಸ್ವಶ್ಚಮೇ ಪ್ರಾಣಶ್ಚಮೇ ಪಾನಶ್ಚಮೇ ವ್ಯಾನಶ್ಚಮೇ ಸ್ವಶ್ಚಮೇ ಆಧಿಪತ್ಯಂಚಮೇ ಮಲ್ಲಿಶ್ಚಮೇ ಪರಮಶ್ಚಮೇ ಸಂವಶ್ಚಮೇ ಜಯಮಾಚಮೇ ಮಹಿಮಾಚಮೇ ಭಸ್ಮಾಚಮೇ ದ್ರಾಗಶ್ಚಮೇ ವೃತ್ತಂಚಮೇ ಸತ್ಯಂಚಮೇ ಶ್ರದ್ಧಾಚಮೇ ಜಗಶ್ಚಮೇ ವಿಶಾಶ್ಚಮೇ ಕ್ರೀಡಾಚಮೇ ಮೋದಶ್ಚಮೇ ಜಾತಂಚಮೇ ಜನಶ್ರಾಣಂಚಮೇ ನಿಶ್ಚವಾಚಮೇ ನಿತ್ಯಾವೀಚಮೇ ಪಂಚಾವೀಚಮೇ ತ್ರಿವತ್ಸಶ್ಚಮೇ ಯವಾಚಮೇ ತುರ್ಯಾವೀಚಮೇ. ಸೂಪರ್ ಹೇಳ್ತಾರೆ ಸರ್. ಸರ್, ಈಗ ಬಹಳ ಮುಖ್ಯವಾದ ವಿಚಾರ. ನಾವು ವೃಷಭಾವತಿಯ ಮೂಲ ಹುಡುಕ್ತಾ ಇದ್ದೀವಿ. ಸೊ ಅದ್ರ ಮೂಲದ ಕುರುಹು ಎಲ್ಲಿದೆ ನೋಡಿ. ಈ ಬಸವಣ್ಣನ ಪಾದದ ಅಡಿಯಲ್ಲಿ ನೀರು ಜಿನುಗ್ತಾ ಇತ್ತು. ಅದು ಇಲ್ಲಿ ವೃಷಭ ಅಂತಂದರೆ ನಂದಿ, ಅದರ ಪಾದದಲ್ಲಿ ಹುಟ್ಟೋ ನದಿ ಆದ್ದರಿಂದ ಅದಕ್ಕೆ ವೃಷಭಾವತಿ ನದಿ ಅಂತ ಕರೀತಾರೆ. ಈ ಬೆಂಗಳೂರಲ್ಲಿ ನೀರಿನ ಸೆಲೆಗಳು ತುಂಬ ಇದೆ. ಅದು ಎಲ್ಲಿ ಸೆಲೆ ಹುಟ್ಟುತ್ತೋ ಅಲ್ಲಿಂದ ಹರ್ಕೊಂಡು ಹೋಗಿ ನದಿಯಾಗಿ ಅದು ವಿಶಾಲವಾಗಿ ಹರಿಯುತ್ತೆ. ಇದು ಒಂದು 15-16ನೇ ಶತಮಾನದಲ್ಲೇ ಇಲ್ಲಿ ನೀರಿತ್ತು, ಅದು ಜಿನುಗ್ತಾ ಇತ್ತು, ಅದು ಮುಂದೆ ವೃಷಭಾವತಿ ನದಿಯಾಗಿ ಹರಿತಾ ಇತ್ತು ಅಂತ ನೋಡಿ. ಇಲ್ಲಿ ಶಾಸನ ಇದೆ, ಇಲ್ಲಿ ಶಾಸನ ಕಾಣುತ್ತೆ ನೋಡಿ. ಈ ಬಸವನ ಪಾದದ ಅಡಿಯಲ್ಲಿ ವೃಷಭಾವತಿ ಎಂಬ ನದಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ಹರಿಯಿತು ಅಂತ ಈ ಶಾಸನ ಹೇಳುತ್ತೆ. ಈ ಸಾಲು 2 ಸಾಲು. ಹೌದು. ಇದು ಬಂದ್ಬಿಟ್ಟು ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಇದು ರೆಕಾರ್ಡ್ ಆಗಿದೆ. ಎಪಿಗ್ರಾಫಿಕಾ ಕರ್ನಾಟಕ ಅಂದ್ರೆ ಮೈಸೂರು ಮಹಾರಾಜರು ಇಡೀ ರಾಜ್ಯದಲ್ಲಿ ಶಾಸನಗಳು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ರೆಕಾರ್ಡ್ ಮಾಡಿಕ್ಕಿರ್ತಾರೆ. ಅದನ್ನ BL ರೈಸ್ ಅವರು ಪ್ರಾರಂಭ ಮಾಡಿದ್ರು. BL ರೈಸ್ ವಿದೇಶಿಯರು. ಹೌದು, ವಿದೇಶಿಯರಲ್ಲ. ಅವರು ಬೆಂಗಳೂರಲ್ಲೇ ಹುಟ್ಟಿ ಸೆಂಟ್ರಲ್ ಕಾಲೇಜಲ್ಲಿ ಓದಿ ಇಲ್ಲೇ ಹೆಡ್ ಮಾಸ್ಟರ್ ಆಗಿ ಮತ್ತೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ನಮಗೆ 12 ಎಪಿಗ್ರಾಫಿಕಾ ಕರ್ನಾಟಕ ಸಂಚಿಕೆಯನ್ನು ಅವರು ನಮ್ಗೆ ಕೊಟ್ಟು ಹೋಗಿದ್ದಾರೆ. BL ರೈಸ್ ಅವರು ಎಲ್ರಿಗಿಂತ ಚೆನ್ನಾಗಿ ನಮ್ಮ ಕನ್ನಡ, ಹಳಗನ್ನಡ, ಕನ್ನಡ, ಬ್ರಾಹ್ಮಿ ಎಲ್ಲನೂ ಓದಬಲ್ಲವರಾಗಿದ್ದರು. ಬಟ್ ಮೂಲ ಭಾರತ ಅಲ್ಲ. ಅವ್ರ ತಂದೆ ತಾತ ಇಲ್ಲಿ ಬಂದು ನೆಲೆಸಿದ್ರು. ಅವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ. ಸೊ ಅವರು ಕನ್ನಡಕ್ಕೋಸ್ಕರ ಕನ್ನಡ ಶಾಸನ ಸಂಪುಟಗಳನ್ನೇ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಅವ್ರನ್ನ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಮಾಡಿದರು. ಆವಾಗ ಇಡೀ ರಾಜ್ಯದಲ್ಲಿ ಓಡಾಡಿ ಮತ್ತೆ ಅಧಿಕಾರಿಗಳನ್ನ ನೇಮಿಸಿ ಎಲ್ಲರ ಹತ್ರ ಶಾಸನಗಳನ್ನ ಕಲೆಕ್ಟ್ ಮಾಡಿ ಒಂದೊಂದು ಜಿಲ್ಲೆಗೆ ಒಂದೊಂದು ವಾಲ್ಯೂಮ್. ಬೆಂಗಳೂರಿಗೆ ಎಪಿಗ್ರಾಫಿಕಾ ಕರ್ನಾಟಕ 9, ಸಂಪುಟ ಸಂಖ್ಯೆ 9. ಅದರಲ್ಲಿ ಇದು ರೆಕಾರ್ಡ್ ಆಗಿದೆ ಈ ಶಾಸನ. ಹೌದು, 1905ರಲ್ಲಿ ಆ ಎಪಿಗ್ರಾಫಿಕಾ ಕರ್ನಾಟಕ ಬಂತು. ಅದರಲ್ಲಿ ಇದು ರೆಕಾರ್ಡ್ ಆಗಿದೆ. ಈ ಅಕ್ಷರ ಲಿಪಿಯ ಆಧಾರದ ಮೇಲೆ ಇದು ಸುಮಾರು 15-16ನೇ ಶತಮಾನಕ್ಕೆ ಹೋಗ್ಬೋದು ಅಂತ ಒಂದು ಅಂದಾಜು ಮಾಡಬಹುದು. ಓಕೆ, ಈ ಬರೆದಿರುವ ಈ ಲಿಪಿ ಹೌದು ಫಾರ್ಮ್ಯಾಟ್ ಇದೆ. ಅದು ಸುಮಾರು 15-16ನೇ ಶತಮಾನದಲ್ಲಿ ಇತ್ತು. ಹೌದು, ಹಾಗಾಗಿ ಇದು ಆ ಕಾಲದ್ದು ಅಂತ. ಸಾಮಾನ್ಯವಾಗಿ ಶಾಸನ ಆಗಬೇಕಾದ್ರೆ ಶಕ ವರ್ಷದಲ್ಲಿ ದಿನಾಂಕ ಹಾಕ್ತಾರೆ. ವಾಟ್ ಇಸ್ ಶಕ ವರ್ಷ? ಶಕ ವರ್ಷ ಅಂದರೆ ಕ್ರಿಸ್ತ ಶಕ ಅಂತ ಕಾಲ ಅದು ನಿರ್ಣಯ ಮಾಡೋದು. ಕ್ರಿಸ್ತ ಶಕ ಬಂದು ಇವಾಗ 2024 ಅಲ್ವಾ? ಆ 2024ಕ್ಕಿಂತ ಒಂದು 78 ವರ್ಷ ಆದ ಮೇಲೆ ಅದು ಶಾಲಿವಾಹನ ಶಕ ಪ್ರಾರಂಭ ಆಗುತ್ತೆ, ಶಾತವಾಹನರ ಕಾಲದಲ್ಲಿ. ಆದ್ದರಿಂದ ಶಾಸನಗಳೆಲ್ಲ ಅದರಲ್ಲೇ ಆಗ್ತಾಯಿದ್ದು ಶಕ ವರ್ಷ ಅಂತ.
ನಾವೇನಾದರೂ ಅದಕ್ಕೆ ಕ್ರಿಸ್ತ ಶಕಕ್ಕೆ ಬದಲಾವಣೆ ಮಾಡಬೇಕಾದ್ರೆ 78 ಅದಕ್ಕೆ ಸೇರಿಸಿದ್ರೆ ಅದು ಕ್ರಿಸ್ತ ಶಕ ಬರುತ್ತೆ. ಶಾಲಿವಾಹನದಿಂದ ಕ್ರಿಸ್ತ ಶಕ ಆಗುತ್ತೆ. ಹೌದು, 78. ಓಕೆ. ಸಾಮಾನ್ಯವಾಗಿ ಶಾಸನಗಳೆಲ್ಲನೂ ಶಕವರ್ಷದಲ್ಲಿ ಆಗ್ತಾಯಿದ್ರು. ಅದರಲ್ಲಿ ಸ್ವಸ್ತಿ ಅಂತ ಶುಭ ಸೂಚಕ ಆಗಿ ಶಾಸನ ಪ್ರಾರಂಭ ಆಗುತ್ತೆ. ಅದರಲ್ಲಿ ದಿನಾಂಕ ಕಾಲ ಎಲ್ಲ ಬರೀತಾರೆ. ಆದರೆ ಇಲ್ಲಿ ದಿನಾಂಕ ಇಲ್ಲದೇ ಇರುವ ಕಾರಣದಿಂದ ಒಂದು ಲಿಪಿಯ ಆಧಾರದ ಮೇಲೆ ಇದು ಒಂದು 15-16ನೇ ಶತಮಾನದ ಶಾಸನ ಅಂತ ನಿರ್ಧಾರ ಮಾಡಬಹುದು. ಸೂಪರ್. ಓಕೆ. ಸಾಮಾನ್ಯವಾಗಿ ಎಲ್ಲರ ಒಂದು ನಂಬಿಕೆ ಇದು ಕೆಂಪೇಗೌಡರ ಕಾಲದಲ್ಲಿ ಈ 3 ದೇವಸ್ಥಾನ, ನಂದಿ, ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅವರ ಕಾಲದಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇತಿಹಾಸದಲ್ಲಿ ಆಗುತ್ತೆ. ಆದರೆ ಲಿಖಿತ ದಾಖಲೆ ಎಲ್ಲೂ ಸಿಕ್ಕಿಲ್ಲ. ಲಿಖಿತ ದಾಖಲೆ ಇಲ್ಲ. ಆದರೆ ಇದು ಅವರ ಕಾಲದ್ದೇ ಆಗಿರಬಹುದು ಅನ್ನೋದಕ್ಕೆ ನಮಗೆ ಸುಮಾರು ಬೇರೆ ಆಧಾರಗಳು ಸಿಗುತ್ತೆ. ಐತಿಹಾಸಿಕವಾಗಿ ಬೇರೆ ಆಧಾರಗಳು ಸಿಗುತ್ತೆ. ಈ ರೀತಿ ಇದು ಇನ್ನೊಂದು ನಾವು ಅದನ್ನು ಸ್ಪಷ್ಟ ಮಾಡಬೇಕು ಅಂತಂದರೆ ಇಲ್ಲಿ ಕೆಲವು ಶಿಲ್ಪಗಳಿದೆ ನೋಡಿ. ಅಲ್ಲಿ ಕಾಣುತ್ತೆ ನೋಡಿ, ಆ ಕಂಬದಲ್ಲಿ, ಕಂಬದಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಅದು ಕೆಂಪೇಗೌಡರದೇ ಅಂತ ಒಂದು ಅಂದಾಜಿನಲ್ಲಿ ನಾವು ಹೇಳಬಹುದು. ಸಾಮಾನ್ಯವಾಗಿ ನಮಗೆ ಇತಿಹಾಸಕಾರರು ಕೆಂಪೇಗೌಡರದು ಹೇಳಬೇಕಾದ್ರೆ ಕೆಳಗೆ ಬರೆದಿರಬೇಕು ಕೆಂಪೇಗೌಡರು ಅಂತ. ಇಲ್ಲಿ ಬರೆದಿಲ್ಲ. ಆದರೆ ಅಲ್ಲಿ ಕೆಂಪೇಗೌಡರು, ಕೆಳಗೆ ಅವರ ಮಗ ಇಮ್ಮಡಿ ಕೆಂಪೇಗೌಡರು, ಮತ್ತು ಅವರ ಮಡದಿ ಈ ಕಡೆ ನೋಡಿ 2 ಇದೆ ಇದ್ದಾರೆ. ಅದನ್ನು ಅಂದಾಜು ಮಾಡಬಹುದು. ಅಥವಾ ಈ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟ ಭಕ್ತಾದಿಗಳೂ ಇರಬಹುದು. ಆದರೆ ಇದು ಕೆಂಪೇಗೌಡರ ಕಾಲದಲ್ಲಿ ಆಗಿರೋದ್ರಿಂದ, ಮತ್ತು ಇನ್ನೂ ಅನೇಕ ಕೆಂಪೇಗೌಡರದ ಪ್ರತಿಮೆಗಳನ್ನ ನಾವು ನೋಡಿದ್ದೀವಿ. ಶಿವಗಂಗೆಯಲ್ಲಿ ನೋಡಿದ್ದೀವಿ, ಅನೇಕ ಶಾಸನಗಳ ಹಾಕೋ ಕಡೆ ನೋಡಿದ್ದೀವಿ, ಅನೇಕ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೀವಿ. ಅದರ ಮೇಲೆ ಇದು ಅವ್ರದ್ದು ಇರಬಹುದು ಅಂತ ನಾವು ಊಹೆ ಮಾಡಿ ಹೇಳಬಹುದು. ಓಕೆ. ಇಫ್ ಇಟ್ ಇಸ್ ಕೆಂಪೇಗೌಡರದ್ದು ಎಂಥ ರೋಚಕ ಮಾಹಿತಿ. ಹೌದು ಹೌದು. ಇದೊಂದು ಶಿಲ್ಪ ನೋಡಿ, ಸಾಮಾನ್ಯವಾಗಿ ಅವರಿಗೆ ಹೋಲುತ್ತೆ. ಖಚಿತವಾಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ, ಆದರೆ ಊಹೆ ಮಾಡ್ಬೋದು ಅದು ಕೆಂಪೇಗೌಡರದು ಇರಬಹುದು ಅಂತೇಳಿ. ಅಂದರೆ ಸರ್, ವೃಷಭಾವತಿ ಈ ನಂದಿಯ ಪಾದದ ಹತ್ರ ಎಲ್ಲ ಹುಟ್ಟುತ್ತೆ. ಹೌದು. ಇನ್ನೊಂದು ವಿಶೇಷ ಅಂತಂದರೆ ನೋಡಿ, ಇಲ್ಲಿ ಪಾದದಲ್ಲಿ ಒಂದು ವೀಣೆ ಇದೆ ನೋಡಿ. ವೀಣೆ ನುಡಿಸುವಂಥ ನಂದಿ ಇದು. ಹೌದು, ಇದು ಒಂದು ವಿಶೇಷ ಇದರಲ್ಲಿ. ಹೌದು, ಅಂದ್ರೆ ಸಂಗೀತ ನುಡಿಸ್ತಿರುವ ನಂದಿ ಇದು. ಈ ನದಿ ಇಲ್ಲಿ ಹುಟ್ಟೋ ಜಾಗ. ಸಾಮಾನ್ಯವಾಗಿ ಹುಟ್ಟೋ ಜಾಗದಲ್ಲಿ ಯಾವುದೇ ನಮಗೆ ಕುರುಹು ಇಲ್ಲ. ಇದು ಒಂದು ಹುಟ್ಟೋ ಜಾಗ ಅಂತ ಒಂದು ನಂಬಿಕೆಯಿಂದ ಹೋಗುತ್ತೆ. ಕಾವೇರಿನೂ ಅಷ್ಟೇ, ತಲಕಾವೇರಿಯಲ್ಲಿ ಅದು ಹುಟ್ಟುತ್ತೆ ಅನ್ನೋದು ಒಂದು ನಂಬಿಕೆ. ಅದು ನಮಗೆ ಕಣ್ಣಿಗೆ ಕಾಣೋದು ಬಂದು ಭಾಗಮಂಡಲದಲ್ಲಿ. ಅದ್ರಲ್ಲಿ ಹುಟ್ಟುವ ಅದು ಉದ್ಭವ ಆಗುತ್ತೆ, ಒಂದು ಕಲ್ಯಾಣಿಯಲ್ಲಿ ಉದ್ಭವ ಆಗುತ್ತೆ. ಅದೆಲ್ಲ ಒಂದು ನಂಬಿಕೆ. ಇಲ್ಲೂ ಅಷ್ಟೇ, ಇದರ ಪಾದದಲ್ಲಿ ನದಿ ಹುಟ್ಟುತ್ತೆ, ಅದು ವೃಷಭಾವತಿ ಅನ್ನೋದು ಒಂದು ನಂಬಿಕೆ. ಅದು ಪರ್ಫೆಕ್ಟಾಗಿ ನೀವು ತೋರಿಸು ಅಂತಂದರೆ ಅದನ್ನು ತೋರಿಸೋದಕ್ಕೆ ಆಗೋದಿಲ್ಲ. ಗುಪ್ತಗಾಮಿನಿಯಾಗಿ ಹರಿದು ಗವಿಗಂಗಾಧರೇಶ್ವರದಲ್ಲಿ ಅದು ಜಿನುಗುತ್ತಾ ಇದೆ. ನೀರು ಒಳಗೆ ಹರಿದು ಅಲ್ಲಿ ಜಿನುಗೋದನ್ನ ನಮ್ಮ ಕಣ್ಣಲ್ಲಿ ನೋಡ್ಬೋದು. ಸರ್, ಇಲ್ಲಿ ಹುಟ್ಟಿ ಒಳಗಡೆ ಹೋಗ್ತಾ ಇದೆ. ಹೌದು, ಗುಪ್ತಗಾಮಿನಿಯಾಗಿ ಹರಿಯುತ್ತಾ ಇದೆ ಇಲ್ಲಿ. ಅಲ್ಲಿ ನಮಗೆ ಅದನ್ನು ನಾವು ಕಣ್ಣಿಂದ ನೋಡ್ಬೋದು. ಇನ್ನೂ ಸ್ಪಷ್ಟವಾಗಿ ನೋಡಬೇಕಾದ್ರೆ ಅದರ ಕೆಳಗಡೆ ಒಂದು ವೃಷಭ ತೀರ್ಥ ಅಂತ ಒಂದು ಕೊಳ ಇದೆ, ಚಿಕ್ಕದು, ಅದರ ಪಕ್ಕದಲ್ಲೇ. ಅಲ್ಲಿ ನಮಗೆ ಸ್ಪಷ್ಟವಾಗಿ ನೀರು ಅಲ್ಲಿ ಇರೋದು, ಮೇಲ್ಮಟ್ಟದಲ್ಲೇ ನೀರು ಇರೋದು ಕಾಣಬಹುದು. ಅದನ್ನ ಈಗ ಮತ್ತೆ ನಿಮಗೆ ತೋರಿಸ್ತೀನಿ, ಬನ್ನಿ. ಸೂಪರ್. ಬಟ್ ಇಲ್ಲಿ ಬರ್ತಿರೋದು ಬಹಳ ಸ್ಪಷ್ಟವಾಗಿದೆ. ವೃಷಭಾವತಿ, ಬಸವಣ್ಣನ ಪಾದದಲ್ಲಿ ವೃಷಭಾವತಿ ನದಿ ಎಂಬ ನದಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ಹರಿಯಿತು ಅಂತ ಇಲ್ಲಿ ಶಾಸನದಲ್ಲಿದೆ. ಬರೆದಿದ್ದಾರೆ. ಈ ನಂದಿಯ ವಿಶೇಷ ಏನು? ನಂದಿ ವಿಶೇಷ ನಮ್ಮ ಪ್ರಧಾನ ಅರ್ಚಕರು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸುನೀಲ್ ಕುಮಾರ್ ಅಂತ ಪ್ರಧಾನ ಅರ್ಚಕ ಆಗಿದ್ದೀನಿ. ಇದು ಬಸವಣ್ಣ ಸುಮಾರು 500 ವರ್ಷದಿಂದ ಇಲ್ಲೇ ನೆಲೆ ನಿಂತಿದೆ, ಉದ್ಭವ ಆಗಿದೆ ಅಂತ ಒಂದು ಕತೆ. ಆಗಿನ ಕಾಲದಲ್ಲಿ ಕೆಂಪೇಗೌಡರು ಇಲ್ಲಿ ಆಳ್ತಾ ಇದ್ರಂತೆ. ಮಾಗಡಿಯಿಂದ ಬಂದು ಬೆಂಗಳೂರನ್ನೆಲ್ಲ ಆಳ್ತಾ ಇದ್ರು. ಇಲ್ಲಿ ಬಸವಣ್ಣ ಇಲ್ಲಿ ನೆಲೆ ನಿಂತಿತ್ತಂತೆ. ಸುತ್ತಮುತ್ತಲು ರೈತರು ಹೆಚ್ಚಾಗಿ ವಾಸ ಮಾಡ್ತಿದ್ರು. ಅವರು ಈ ಕಳೆಕಾಯಿ ಬೆಳೆನ ಹೆಚ್ಚಾಗಿ ಬೆಳೀತಾಯಿದ್ರು. ಆ ಬೆಳೆನೆಲ್ಲ ರೈತರು ಬೆಳೆದು ಫಸಲು ಬಂದಾಗ ಈ ಬಸವಣ್ಣ ನಿಜ ರೂಪದಲ್ಲಿ ಹೋಗಿ ಬೆಳೆನೆಲ್ಲ ತಿಂದು ಹಾಳು ಮಾಡ್ತಿತ್ತು ಅಂತ ಒಂದು ಕತೆ ಇದೆ. ರೈತರು ಇದು ಗೊತ್ತಾಗಿ ಬಂದು ದೇವರಲ್ಲಿ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ
ನಾವು ಬೆಳೆದಂಥ ಬೆಳೆನೆಲ್ಲ ತಿಂದೇ ಇದ್ದರೆ ನಾನು ನಿಮಗೆ ತಂದು ಅರ್ಪಿಸ್ತೀವಿ ಅಂತ ದೇವರಲ್ಲಿ ಕೇಳ್ಕೊಂಡಾಗ ದೇವರಿಗೆ ಕಲ್ಲಾಗಿ ಕೂತಿಯಾನೆ ಅಂತ ಒಂದು ಕತೆ. ಹಾಗೆ ಅದೇ ರೀತಿ ಅವರೆಲ್ಲ ರೈತರು ತಾವು ಬೆಳೆದ ಬೆಳೆನೆಲ್ಲ ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ದೇವ್ರಿಗೆ ತಂದು ಇಲ್ಲಿ ನೈವೇದ್ಯ ಅಂತ ಮಾಡಿಸಿ ಪ್ರಸಾದ ರೂಪದಲ್ಲಿ ಎಲ್ರಿಗೂ ಹಂಚ್ಕೊಂಡು ಬಂದರು. ಅದು ಔಷಧಿ ರೂಪದಲ್ಲೂ ಕೊಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ. ಆ ದೇವ್ರಿಗೆ ನೈವೇದ್ಯ ಮಾಡಿದ್ದು ಕಡಲೆಕಾಯಿನ ತಗೊಂಡು ತುಂಬ ಜನ ಹಲವಾರು ಕಾಯಿಲೆಗಳನ್ನು ವಾಸಿ ಆಗ್ತಿತ್ತಂತೆ. ಹಾಗಾಗಿ ಅದು ಹಾಗೆ ವ್ಯಾಪಾರಕ್ಕೆ ತಿರುಗ್ತು. ತಂದು ಎಲ್ಲರಿಗೂ ಹಂಚಿ ಅದನ್ನು ಅಲ್ಲೇ ವ್ಯಾಪಾರ ಅಂತ ಮಾಡ್ಕೊಂಡು ಬಂದು ಇವತ್ತಿನ ದಿವಸ ಅದು ಪರ್ಷೆ ರೂಪ ಅಂತ ತಿರ್ಕೊಂಡಿದೆ. ಪರ್ಷೆ ಅಂದರೆ ಎಲ್ಲರೂ ಒಂದು ಕಡೆ ಬಂದು ಸೇರಿ ಬೆಳೆದಂಥ ಬೆಳೆನೆಲ್ಲ ತಂದು ಮಾರಾಟ ಮಾಡಿ ವ್ಯಾಪಾರ ವಿನಿಮಯ ಮಾಡಿಕೊಂಡು ಈಗಿನ ಒಂದು ಏನು ತಮಿಳುನಾಡು, ಆಂಧ್ರ, ಸುತ್ತಮುತ್ತ ಕರ್ನಾಟಕ ಪಕ್ಕದಲ್ಲಿ ಏನೇನು ರಾಜ್ಯ ಇದೆ ಅಲ್ಲಿ ರೈತರು ಇವತ್ತಿಗೂ ಬೆಳೆದಿದ್ದಂತೆಲ್ಲ ತಂದು ಒಂದು ವಾರದ ಮಟ್ಟಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೋಮವಾರ ಮಂಗಳವಾರ ವಿಶೇಷವಾದ ಜಾತ್ರೆ ಇಲ್ಲಿ ನಡೆಯುತ್ತೆ. ಸುಮಾರು ಒಂದು 3-4 ಲಕ್ಷ ಭಕ್ತರು ಬಂದು ಇಲ್ಲಿ ದರ್ಶನ ಪಡೀತಾರೆ. ನಂಬಿಕೆಯಿಂದ ಬಂದು ತಾವು ಅಂದ್ಕೊಂಡಿದ್ದಂತೂ ಕೆಲಸ ಆಗತ್ತೆ ಅನ್ನೋದ್ರಿಂದ ಬಂದು ದೇವ್ರ ದರ್ಶನ ಮಾಡ್ತಾರೆ. ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ತಾನಾಗೆ ಬೆಳೆದು ನಿಂತಿರೋ 12 ಅಡಿ ಏಕಶಿಲಾ ವಿಗ್ರಹ ಇದು. 12 ಅಡಿ ಇದೆ ಬರೀ ದೇವ್ರದ್ದು. ಅಲ್ಲಿಂದ ಅಲ್ಲಿಗೆ 12 ಅಡಿ ಏಕರೂಪ ಶಿಲಾ ವಿಗ್ರಹ, ಒಂದು ಸ್ಟೋನ್. ಹಾಗಾಗಿ ಉದ್ದ ಬಂದು 20 ಅಡಿ ಇದೆ. ಇಲ್ಲಿ ವೀಣೆ ನಡೆಸ್ಕೊಂಡು ಕೂತಿರೋದು ಒಂದು ವಿಶೇಷ. ಈ ವೀಣೆ ಏನಿದೆ ಒಂದು ಕಮಲದ ಹೂ ಮೇಲಿದೆ. ಇದು ಕಮಲದ ಹೂವು. ಕಮಲದ ಹೂವು ಯಾವಾಗಲೂ ಒಂದು ನೀರಿನ ಅಂಶದಲ್ಲಿ ಇರಬೇಕು. ಆ ನೀರಿನ ಅಂಶನೇ ವೃಷಭಾವತಿ ಅಂತ ಅಲ್ಲಿ ಶಾಸನ ಇದೆ. ಈಗ ಅವ್ರು ಹೇಳಿದ ಪ್ರಕಾರ ಅದು ವೃಷಭಾವತಿ ನದಿ ಹುಟ್ಟಿ ಪಶ್ಚಿಮ ದಿಕ್ಕಿಗೆ ಹರಿಯತ್ತೆ ಅಂತ ಅಲ್ಲೊಂದು ಶಾಸನ ಇದೆ. ತಾವು ಯಾವತ್ತೂ ನೀರು ನೋಡಿಲ್ಲ ಅಂದರೆ ತಾವು ಇತ್ತಂತೆ ಒಂದು ನಮ್ಮ ತಾತನ ಕಾಲದಲ್ಲಿ ಇದ್ದಿರೋದು ನೋಡಿದ್ದಾರೆ. ಅವರು ಅಲ್ಲಿ ಹರ್ಕೊಂಡು ಬರ್ತಾ ಇದ್ದಿದ್ದನ್ನು ಕೈಯಲ್ಲಿ ಎಷ್ಟೋ ಜನಕ್ಕೆ ಪ್ರೋಕ್ಷಣೆ ಮಾಡಿ ತುಂಬ ವಾಸಿ ಆಗ್ತಾ ಇತ್ತಂತೆ ಒಂದು 100 ವರ್ಷದ ಮುಂಚೆ. ಅದು ಹಾಗೆ ಎಲ್ಲ ಬತ್ತು ಹೋಗಿದೆ ಇವತ್ತಿನ ದಿವಸ. 20 ಅಡಿ ಕೆಳಗಡೆ ಹರಿತಾ ಇದೆ ಅಂತ ಒಂದು ಸಮೀಕ್ಷೆ ನಡೆದಿದೆ ಇಲ್ಲಿ. ಈಗ 20 ಅಡಿ ಕೆಳಗಡೆ ಇದೆ ಅಂತ ಇವತ್ತಿಗೂ ಇದೆ. ನಿಮ್ಮ ಹಿರಿಯರ ಕಾಲದಲ್ಲಿ 100 ವರ್ಷದಿಂದ ಕೈಗೆ ಸಿಗೋದು 100-105 ವರ್ಷದ ಮುಂಚೆ ತೆಗೆದು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾ ಇದ್ದಾರಂತೆ ಬಂದವರಿಗೆ. ಗ್ರೇಟ್ ಸರ್ ಧನ್ಯವಾದ. ಇರಲಿ ಸರ್, ಒಳ್ಳೆಯದು. ಆಯಿತು. 20 ಅಡಿ ಈ ಒಳಗೆ ಹರಿಯುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಮ್ಮ ಇದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದ್ಗಡೆ ಅದಮ್ಯ ಚೇತನ ಆ ಬಿಲ್ಡಿಂಗ್ ಕಟ್ಟುವಾಗ ನೀರು ಹರಿತಾ ಇದ್ದಿದ್ದು ಅವರಿಗೆ ಕುರುಗು ಸಿಕ್ಬಿಡ್ತು. ನೀರು ಹರಿಯುತ್ತೆ. ಹೌದು, ಅಲ್ಲಿದೆ. ಎಲ್ಲಿ ಗವಿಗಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಮುಂದ್ಗಡೆ ಅದಮ್ಯ ಚೇತನ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಸಿಕ್ಬಿಡ್ತು. ಅದನ್ನು ನೋಡೋ ಥರ ಏನೋ ಮಾಡಿದ್ದಾರೆ ಅಲ್ಲಿ. ಓಕೆ, ಬಾಕ್ಸ್ ಥರ ಮಾಡಿದ್ದಾರೆ. ನೋಡಿದ್ರೆ ನೀರು ಇವತ್ತಿಗೂ ಹರಿಯುತ್ತೆ, ತೆಳ್ಳ ನೀರು. ಗರುವ ದೇವನ ವರವ ಕಂಡನು ಬಾಯಿಲಲ್ಲಿ ವಿದುರ ಅಂತ ಆ ಕೃಷ್ಣನ ಆಗಮನ, ಆ ಕೃಷ್ಣನ ಶಕ್ತಿ ಈಗಾಗಲೇ ಹೇಳಿದಾಗೆ ಶಸ್ತ್ರವನ್ನು ಧರಿಸದೇ ಯುದ್ಧವನ್ನು ಗೆದ್ದಂಥ ಮಹಾನ್ ಶಕ್ತ. ನಾನು ಹೇಳಿದ್ನಲ್ಲ ಸರ್, ಲೈನ್ ಡ್ರಾಯಿಂಗ್ಸ್ ಅಂತ ಇದೆ ಹೇಳಿದ್ದು, ಇಲ್ಲೆಲ್ಲ ಇದ್ದಂಗಿತ್ತು. ಓಕೆ, ನೋಡಿ ಇಲ್ಲಿ ಅನೇಕ ಚಿತ್ರಗಳೆಲ್ಲ ಇಲ್ಲಿ ಬಿಡಿಸಿದ್ದಾರೆ ಈ ಕಲ್ಲು ಮೇಲೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತಾ ಇರೋದು ಯಾವುದೇ ಕೆಂಪೇಗೌಡ ಅಂತ ನಾವು ಹೇಳಿದ್ರೆ ಅದಕ್ಕೆ ಆಧಾರಗಳು ನಮಗೆ ಬೇಕಾಗುತ್ತೆ. ಆದರೆ ಇಲ್ಲಿ ಆಧಾರಗಳು ಕೊರತೆ ಇದೆ, ಇಲ್ಲಿ ಆಧಾರದ ಕೊರತೆ ಇದೆ. ಆದರೆ ನಿಂತಿರುವ ಭಂಗಿ, ಸೊಂಟದಲ್ಲಿ ಕತ್ತಿ ಮತ್ತು ರಾಜನ ಟಿವಿ ಇದೆಲ್ಲ ನೋಡಿದ್ರೆ ಇದು ಕೂಡ ಕೆಂಪೇಗೌಡರ ರೇಖಾಚಿತ್ರ ಅಂತ ಊಹಿಸಬಹುದಾಗಿದೆ. ಕೋರ್ಸ್, ಎಸ್, ಕರೆಕ್ಟ್ ಸರ್, ವೆರಿ ನೈಸ್ ಸರ್. ಇದು ಕೆರೆ ಇತ್ತಂತಲ್ಲ ಸರ್, ಬನ್ನಿ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ ತೋರಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲೊಂದಿದೆ ಸರ್, ನೆಲದಲ್ಲೇ ಒಂದಿದೆ. ಹೌದು ಸರ್, ಇಲ್ಲೊಂದಿದೆ ನೋಡಿ ಸರ್, ಸೋಮಶೇಖರ್ ಸರ್. ಇದು ಯಾತಕ್ಕಿದೆ ಅಂದರೆ, ಇಲ್ಲಿ ಕೆಳಭಾಗದಲ್ಲಿ ಯಾತಕ್ಕಿರುತ್ತೆ ಅಂದರೆ, ಇವಾಗ ಜನಗಳು ತುಳ್ಕೊಂಡು ಹೋಗ್ತಾರಲ್ಲ, ತುಳ್ಕೊಂಡು ಹೋಗುವಾಗ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಓ, ಹಂಗ ತುಳ್ಕೊಂಡೋದ್ರೆ ಹೆಂಗೆ ಒಳ್ಳೇದಾಗುತ್ತೆ? ನಮ್ಮ ಆ ಥರ ಇದೆ ನಂಬಿಕೆ. ಸೊ ಎಲ್ಲ ದೇವಸ್ಥಾನಗಳಲ್ಲಿ ಈ ಥರ ಇರುತ್ತೆ. ಅಂದರೆ ಅವರು ಜನಗಳು ತುಳ್ಕೊಂಡು ಹೋಗಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಇರುತ್ತೆ. ಒಳ್ಳೆ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕೆಳಭಾಗದಲ್ಲಿ ಇದೆ. ಓಕೆ, ಭಕ್ತರು ಅವ್ರನ್ನ ತುಳಿಯೋದ್ರಿಂದ ಅವ್ರಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಭಕ್ತ ಸರ್, ನಂದೊಂದು ಚಿತ್ರ ಹಾಕ್ಸ್ಬಿಡೋದು ಕೇಳಿ, ಅವ್ರನ್ನ ತುಳ್ಕೊಂಡು ಓಡೋದು, ಅವು ಒಳ್ಳೇದಾಗುತ್ತೆ ಅಂತ. ಗ್ರೇಟ್, ಸೂಪರ್. ಮುಗಿತಾ ಈಗ ದೇವಸ್ಥಾನ ಆಯಿತು. ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ದೇವಸ್ಥಾನಗಳಲ್ಲಿ ಮಿಥುನ ಶಿಲ್ಪಗಳಿರುತ್ತೆ.
ಅದು ಎಲ್ಲ ದೇವಸ್ಥಾನದಲ್ಲೂ ನೀವು ನೋಡಬಹುದು. ಅದೇ ಒಂದು ಮಿಥುನ ಶಿಲ್ಪ ಇರುತ್ತೆ. ಜನಗಳು ಬಂತು ಅಂತಂದರೆ ಏನೇನೋ ಯೋಚನೆಯಿಂದ ಬರ್ತಾರೆ. ಅವರ ಗಮನ ಒಂದು ಸ್ವಲ್ಪ ಕಾಲ ಬೇರೆ ಕಡೆ ಗಮನ ಸೆಳೀಲಿ ಅಂತೇಳಿ ಮಿಥುನ ಶಿಲ್ಪಗಳು ಕೆತ್ತೋದು ಪದ್ಧತಿ ಅದು. ಅದೇ ರೀತಿ ಈ ದೇವಸ್ಥಾನದಲ್ಲೂ ಒಂದು ಮಿಥುನ ಶಿಲ್ಪ ಇಲ್ಲೇ ಇದೆ. ಇದು ಮಿಥುನ ಶಿಲ್ಪದ ರೇಖಾಚಿತ್ರ. ಓಹೋ, ಅಂದರೆ ಇನ್ನು ಫುಲ್ ಶಿಲ್ಪ ಕೆತ್ತಲಿಲ್ಲ? ಇದೆ ಇದೆ ಇದೆ, ಫುಲ್ ಇಲ್ಲಿವರೆಗೂ ಇದೆ. ಇದು ಅಡ್ಡ ಇರೋದ್ರಿಂದ ಇದು ಈ ಥರ ನಿಂತು ನಿಲ್ಲುವ ಭಂಗಿಯಲ್ಲಿ ಒಂದು ಮಿಥುನ ಶಿಲ್ಪನ ಇಲ್ಲಿ ಕೆತ್ತಿದ್ದಾರೆ. ಓ, ಮಿಥುನ ಶಿಲ್ಪ ಅಂದರೆ ಆ್ಯಕ್ಚುಲಿ ಕಾಮ ಚಿತ್ರ. ಹೌದು. ಓ ಓಯ್ನ, ಇದರದೇ ಒಂದು ಪ್ರತಿಮೆ ಇನ್ನೊಂದು ತೋರಿಸ್ತೀನಿ, ಬನ್ನಿ. ಓ ಬನ್ನಿ ಸರ್. ಇದೆ ಬನ್ನಿ ನೋಡಿ ಅಲ್ಲಿ. ಓ ಅಲ್ಲಿದೆಯಲ್ಲ, ಸಖತ್ತಾಗಿದೆ. ಅಲ್ಲ ಸರ್, ಚೆನ್ನಾಗಿದೆ ಸರ್ ಶಿಲ್ಪ ಅಂತೆ ಸರ್. ನಾನು ಅದು ಸಖತ್ ಅಲ್ಲ ಸರ್, ಇದು ನಾನು ಜಸ್ಟ್ ಎಕ್ಸ್ಪ್ರೆಷನ್ ಕೊಟ್ಟೆ ಸರ್, ಅಷ್ಟೇ ಸರ್. ಓ ಗ್ರೇಟ್ ಸರ್. ಹಾಂ ಸರ್, ಬನ್ನಿ ಸರ್. ನೀವು ಸರ್ ಮಿಥುನ ಶಿಲ್ಪ ಇದೆ ಜಾತಕ್ಕೆ ಇರುತ್ತೆ ಅಂತ ನನಗೆ ತಲೆ ಮಟ್ಟಿಗೆ ಇವಾಗ ಹೊಸದಾಗಿ ಮದುವೆ ಆಗಿರೋರು ದೇವಸ್ಥಾನಗಳಿಗೆ ಬರ್ತಾರೆ. ಅವ್ರಿಗೆ ಮೊದಲೆಲ್ಲ ಅಷ್ಟು ತಿಳುವಳಿಕೆ ಇರಲ್ಲ. ಇದನ್ನು ನೋಡಿಬಿಟ್ಟಾದ್ರೂ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಆ ಲೈಂಗಿಕತೆ ಬಗ್ಗೆ ಅಂತ ಕೆಲವರು ವಿದ್ವಾಂಸರು ಹೇಳಿದ್ದಾರೆ. ಓ ಸರ್, ಆಗಿನ ಟೆಕ್ಸ್ಟ್ ಬುಕ್ ಅವು. ಹೌದು, ಬುಕ್ ಓದ್ತಾ ಇದ್ವಲ್ಲ, ಅಲ್ಲ ಬುಕ್ ಓದ್ತಾ ಇದ್ರಲ್ಲ ಜನ. ಹೌದು, ಹಂಗೆ. ಇವಾಗ ಬಿಡಿ ಎಲ್ಲರಿಗೂ ಚಿಕ್ಕ ಹುಡುಗರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೆಂಗೆ ಗೊತ್ತಾಗುತ್ತೆ? ಈ ಕಾಲ ಬದಲಾವಣೆ ಆಗೋಗ್ಬಿಟ್ಟಿದೆ. ಟಿವಿಗಳು, ಇವಾಗ ಮೊಬೈಲ್ಗಳಲ್ಲಿ ನೋಡಿಸ್ತಾನೆ ಇರ್ತಾರೆ ಮಕ್ಕಳೆಲ್ಲ, ಅದಕ್ಕೆ ನೋಡ್ಕೊಂಡು ಕೂತ್ಕೊತಾರೆ. ಅದಲ್ಲೇ ಇರಲಿಲ್ವಲ್ಲ ಅವಾಗ. ಪಾಪ ನಿಮ್ಮ ಕಾಲದಲ್ಲಿ ಇಲ್ಲ, ನಮ್ಮ ಕಾಲದಲ್ಲಿ ಇರಲಿಲ್ಲ ಸರ್. ನಮ್ಮ ತಿಳಿದ ಮಟ್ಟಿಗೆ ನಾವೆಲ್ಲ ಹಳ್ಳಿ ಬರಲ್ವಾ, ಸಾಮಾನ್ಯವಾಗಿ ಇವಾಗಿನ ತಕ್ಕಂಗೆ ಇರಲಿಲ್ಲ ಸರ್ ಅವಾಗ. ಹೆಣ್ಮಕ್ಳು ಏನು ಮದುವೆ ಆಗೋವಾಗ ಸಾಮಾನ್ಯವಾಗಿ ಏನು ಗೊತ್ತೇ ಇರಲಿಲ್ಲ ಪಾಪ. ಆ ಥರ ಇವಾಗ ಎಲ್ಲ ಮೊದಲೇ ಆಗ್ಬಿಟ್ಟಿರುತ್ತೆ. ಅಲ್ಲ, ಕಾಲ ಮೊಬೈಲ್ ಬಂದಮೇಲೆ ಇನ್ನೇನು ಸರ್. ಕರೆಕ್ಟ್. ಏನು ಸರ್, ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾರಲ್ಲ, ಕಾಲೇಜ್ ಬ್ಯಾಗುಗಳು ಹಾಕ್ಕೊಂಡು ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜಲ್ಲಿ ಎಲ್ಲ ಬ್ಯಾಗ್ಗಳು ಚೆಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸಿಕ್ಕಾಕೊಂಡ್ಬಿಟ್ಟವ್ರೆ. ಏನೇನು ಬ್ಯಾಗ್ಗಳಾಗ ಏನೇನಿತ್ತು ಏನು ಬುಕ್ಗಳು, ಪೆನ್ಗಳು ಜೊತೆಗೆ ಬೇರೆ ಎಲ್ಲ. ಆ ಥರ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಇದ್ದಾರೆ. ನಿಮ್ದು ಲವ್ ಮ್ಯಾರೇಜಾ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ನಾವು ಮಾಡ್ಕೊಬೋದಾಗಿತ್ತು, ನಾವು ಮಾಡ್ಕೊಳ್ಳಿಲ್ಲ. ಏನೋ ದೊಡ್ಡವರು ನಮ್ಮ ಮನೆಯಲ್ಲೇ ಇದ್ದಾರೆ, ಅವ್ರಿಗೆಲ್ಲ ಭಯ ಬೀಳ್ತಾಯಿದ್ರು. ಇವಾಗ ಏನು ಭಯ? ನಮ್ಮ ಮನೆಗಳೇ, ನಮ್ಮ ಮಕ್ಕಳೆಲ್ಲ ಅದೇ. ನಮ್ಮಿಬ್ಬರು ಗಂಡು ಮಕ್ಕಳು ಹಂಗೆ. ಒಳ್ಳೇದಕ್ಕೆ ಬಿಡಿ, ನಿಮ್ಗೆ ಟೆನ್ಷನ್ ಇಲ್ವಲ್ಲ? ಅಲ್ಲ, ಅದು ಒಂಥರ ಒಳ್ಳೇದೇ. ಅದು ಒಂಥರ ಒಳ್ಳೇದೇ ಅಂತ ಹೇಳ್ತಾರೆ. ನಮಗೇನೋ ಒಳ್ಳೇದೇ ಆಯಿತು ಆ ಥರ ಇಂಟರ್ ಕ್ಯಾಸ್ಟ್ ಮ್ಯಾರೇಜುಗಳು. ನಮ್ಮ ಕ್ಯಾಸ್ಟಲ್ಲೇ ಮದುವೆಗಳು ಮಾಡ್ಕೊಂಡಿದ್ರೆ ನಮ್ಮ ಗಂಡು ಇಬ್ಬರು ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ ಇರ್ತಾ ಇರಲಿಲ್ಲ. ಸರಿ, ಇದ್ರ ಬಗ್ಗೆ ಒಬ್ಬರು ಪುಸ್ತಕ ಬರೆದವ್ರೆ. ಯಾರು? ಅವ್ರಿಗೆ ಗೊತ್ತು ಈ ಯಾಕೆ ದೇವಸ್ಥಾನಗಳಲ್ಲಿ ಹಿಂಗಿರುತ್ತೆ ಈ ಥರ ಚಿತ್ರಗಳು ಅಂತ. ಶಿಲ್ಪ ಯಾಕಿರುತ್ತೆ ಅಂತ ಸ್ಟಡಿ ಮಾಡಿ ಬರೆದವ್ರೆ. ಚೆನ್ನಾಗಿ ಬರೆದವ್ರೆ. ರೋಮಾಂಚನವೀ ಕನ್ನಡ